ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಜ್ಞಾನಗಂಗೋತ್ರಿ ಸಂಸ್ಥೆಯಿಂದ ಮಾಡ್ತಾ ಇರತಕ್ಕಂಥ ಇನ್ಕ್ವೆಸ್ಟ್ ಕರೆಂಟ್ ಅಫೇರ್ಸಲ್ಲಿ ಶಿಕ್ಷಕರ ದಿನದ ಸಲುವಾಗಿ ಇಂದಿನಿಂದ ಒಂದು ಮಾರ್ಪಾಡನ್ನು ಮಾಡ್ಕೊಂಡಿದ್ದೇವೆ. ಸೊ ಇಷ್ಟು ದಿನ ಬರೀ ಸ್ಕ್ರೀನ್ ಮೇಲೆ ನಾವು ರೆಕಾರ್ಡ್ ಮಾಡ್ತಾ ಇದ್ವಿ. ಸೊ ಇಂದಿನಿಂದ ಅಲಾಂಗ್ ವಿತ್ ಟೀಚರ್ ಕೊಡ್ತಕ್ಕಂಥ ಒಂದು ಸ್ಮಾಲ್ ಚೇಂಜನ್ನು ಮಾಡ್ಕೊಂಡಿರ್ತೇವೆ. ಸೊ ಈ ಬದಲಾವಣೆ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ಸಲ್ಲಿ ತಿಳಿಸ್ಬೇಕಾಗಿರುತ್ತೆ. ಸೊ ಮುಂಚಿನ ರೀತಿಯಲ್ಲೇ ಬೇಕಾಗಿರುತ್ತಾ ಅಥವಾ ವಿತ್ ಟೀಚರ್ ಬೇಕಾಗಿರುತ್ತಾ ಅಂತಕ್ಕಂಥ ಒಂದು ಇನ್ಫಾರ್ಮೇಷನನ್ನು ನಮಗೆ ತಿಳಿಸಿ. ಸೊ ಮೆಜಾರಿಟಿ ಆಫ್ ದಿ ಒಪಿನಿಯನ್ ಹೇಗಿರುತ್ತೋ ಸೊ ಅದರ ಆಧಾರದ ಮೇಲೆ ನಾವು ಮಾಡಿಫಿಕೇಶನ್ಸ್ ಅನ್ನು ಮಾಡ್ಕೊಳ್ತೇವೆ. ಸೊ ಹಾಗಿದ್ರೆ ಇಂದಿನ ಪ್ರಚಲಿತ ಘಟನೆಗಳು ಕ್ಲಾಸ್ ಸಂಖ್ಯೆ 545 ಆಗಿರುತ್ತೆ. ಸೊ ಇವತ್ತಿನ ದಿನಾಂಕ 5ನೇ ಸೆಪ್ಟೆಂಬರ್ 2023 ಪ್ರಚಲಿತ ಘಟನೆಗಳನ್ನು ನಾವು ವಿಶ್ಲೇಷಣೆ ಮಾಡ್ತಾ ಇದ್ದೇವೆ. ಸೊ ಪ್ರಚಲಿತ ಘಟನೆಗಳ ಅಂತ್ಯದಲ್ಲಿ ಆಸ್ ಯೂಶುವಲ್ ಇನ್ಕ್ವೆಸ್ಟ್ ಚಾಲೆಂಜ್ ಕ್ವಿಜ್ ಆಗಿ 2 ಪ್ರಶ್ನೆಗಳನ್ನು ಕೊಟ್ಟಿರ್ತೇವೆ. ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆ ಇರುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ನಮಗೆ ಕಮೆಂಟ್ಸಲ್ಲಿ ತಿಳಿಸ್ಬೋದಾಗಿರುತ್ತೆ. ಸೊ ಈ ಎಲ್ಲ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗ್ತಕ್ಕಂಥ ಚಟುವಟಿಕೆಗಳಾಗಿರುತ್ತೆ. ಸೊ ಇವತ್ತಿನ ಪ್ರಚಲಿತ ಘಟನೆಗಳನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 544 ಅಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಸೊ ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಪ್ರಶ್ನೆ ಸಂಖ್ಯೆ 2ಕ್ಕೂ ಕೂಡ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಸೊ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಹಾಗಿದ್ರೆ ಇಂದಿನ ಪ್ರಚಲಿತ ಘಟನೆಗಳ ಮೊದಲನೇ ಪ್ರಶ್ನೆಯನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಇವತ್ತಿನ ಮೊದಲನೇ ಪ್ರಶ್ನೆ, 13,000 ಅಡಿ ಎತ್ತರದ ವಿಶ್ವದ ಅತಿ ಉದ್ದದ ದ್ವಿಪಥ ಸುರಂಗ ಎಲ್ಲಿದೆ? ವೇರ್ ಈಸ್ ದಿ ವರ್ಲ್ಡ್ಸ್ ಲಾಂಗೆಸ್ಟ್ ಬೈ ಲೇನ್ ಟನಲ್ ಅಬೋವ್ 13,000 ಫೀಟ್ ಲೊಕೇಟೆಡ್? ಸೊ ಇಲ್ಲಿ ಈ ಒಂದು ಪಾಯಿಂಟ್ ನಿಮಗೆ ಕೀ ಪಾಯಿಂಟ್ ಆಗುತ್ತೆ. ಸೊ 13,000 ಫೀಟ್ ಅಂದರೆ ನಾವು ಸಮುದ್ರ ಮಟ್ಟ ಅಥವಾ ಸಿ ಲೆವೆಲ್ ಅಂತ ನಾವೇನು ಹೇಳ್ತೇವೆ. ಸೊ ಅದಕ್ಕಿಂತ 13,000 ಅಡಿ ಎತ್ತರದಲ್ಲಿ ಮಾಡ್ತಾ ಇರ್ತಕ್ಕಂಥ ದ್ವಿಪಥ ಸುರಂಗ. ಆ ಸುರಂಗ ಅದರ ವಿಶೇಷತೆ ಏನು ಅಂದರೆ ವಿಶ್ವದಲ್ಲಿಯೇ ಅದು ಲಾಂಗೆಸ್ಟ್ ಆಗಿರುತ್ತೆ ಅಥವಾ ಅತ್ಯಂತ ಉದ್ದವಾಗಿರ್ತಕ್ಕಂಥ ಒಂದು ಸುರಂಗ ಮಾರ್ಗವಾಗಿರುತ್ತೆ. ಸೊ ದಿಸ್ ಇಸ್ ದ ಪಾಯಿಂಟ್ ಐ ಆಮ್ ಹೈಲೈಟಿಂಗ್ ಅಗೇನ್. ಸೊ 13,000 ಸಿ ಲೆವೆಲ್ ಅಂದರೆ ಆ ಒಂದು ಎತ್ತರದಲ್ಲಿರ್ತಕ್ಕಂಥ ಲಾಂಗೆಸ್ಟ್ ಟನಲ್ ಆಫ್ ದಿ ವರ್ಲ್ಡ್ ಅನ್ನ ನಮ್ಮ ಭಾರತ ದೇಶದಲ್ಲಿ ನಿರ್ಮಾಣ ಮಾಡಲಾಗಿರುತ್ತೆ. ಆ ಒಂದು ಟನಲ್ ಎಲ್ಲಿದೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅರುಣಾಚಲ ಪ್ರದೇಶದಲ್ಲಿ ಈ ಒಂದು ಟನಲ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ವರ್ಲ್ಡ್ಸ್ ಲಾಂಗೆಸ್ಟ್ ಟನಲ್ ಅಬೌವ್ 13,000 ಫೀಟ್ ಅಂತ ಕರಿತೇವೆ. ಸೊ 13,000 ಅಡಿ ಎತ್ತರದಲ್ಲಿರ್ತಕ್ಕಂಥ ವಿಶ್ವದ ಅತಿ ಉದ್ದದ ಸುರಂಗ ಮಾರ್ಗವಾಗಿರುತ್ತೆ. ಸೊ ನಾರ್ಮಲ್ ಪ್ಲೇನಾರ್ ಸ್ಟ್ರಕ್ಚರ್ ಅಲ್ಲಿ ನಾವು ಇದಕ್ಕಿಂತ ಉದ್ದವಾಗಿರ್ತಕ್ಕಂಥ ಸುರಂಗ ಮಾರ್ಗಗಳನ್ನು ನೋಡಬಹುದಾಗಿರುತ್ತೆ. ಬಟ್ ಇಷ್ಟು ಎತ್ತರದಲ್ಲಿ ಇರ್ತಕ್ಕಂಥ ಸುರಂಗ ಮಾರ್ಗ ಇದು ಪ್ರಪಂಚದಲ್ಲಿಯೇ ಅತಿ ಉದ್ದವಾಗಿರ್ತಕ್ಕಂಥ ಒಂದು ಸುರಂಗ ಮಾರ್ಗವಾಗಿರುತ್ತೆ. ಸೊ ಈ ಸುರಂಗ ಮಾರ್ಗ ಎಲ್ಲಿದೆ, ಇದರ ಪ್ರಾಮುಖ್ಯತೆ ಏನು ಅನ್ನೋದನ್ನ ನಾವು ಮ್ಯಾಪ್ನ ಮುಖಾಂತರ ಅರ್ಥ ಮಾಡ್ಕೊಳ್ಳೋದಾದ್ರೆ, ಸೊ ಇಲ್ಲಿ ನಾವು ಅರುಣಾಚಲ್ ಪ್ರದೇಶದ ಮ್ಯಾಪ್ ಅನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಈ ಅರುಣಾಚಲ್ ಪ್ರದೇಶದಲ್ಲಿ ಈ ಭಾಗದಲ್ಲಿ ನಾನು ಮಾರ್ಕ್ ಮಾಡ್ತಾ ಇರ್ತಕ್ಕಂಥ ಸೆಲಾ ಟನಲ್ ಅಂತ ನಾವೇನು ಕರಿತೇವೆ. ಸೊ ಇದು ಈಗ ಪ್ರಸ್ತುತವಾಗಿ ವಿಶ್ವದಲ್ಲಿಯೇ ಅತ್ಯಂತ ಉದ್ದವಾಗಿರ್ತಕ್ಕಂಥ 13,000 ಅಡಿ ಎತ್ತರದಲ್ಲಿರ್ತಕ್ಕಂಥ ಲಾಂಗೆಸ್ಟ್ ಟನಲ್ ಆಗಿರುತ್ತೆ. ಸೊ ಈ ಒಂದು ಟನಲ್ ನ ಪ್ರಾಮುಖ್ಯತೆ ಏನು ಅಂದ್ರೆ, ಸೊ ಇಲ್ಲಿ ನಾವು ತವಾಂಗ್ ರೀಜನ್ ಅನ್ನ ನೋಡಬಹುದಾಗಿರುತ್ತೆ. ಸೊ ತವಾಂಗ್ ರೀಜನ್ ನ ಒಂದು ಪ್ರಾಮುಖ್ಯತೆ ಏನು ಅಂದ್ರೆ, ಇದನ್ನ ನಾವು ಸ್ಟ್ರಾಟಜಿಕ್ ಪಾಯಿಂಟ್ ಅಥವಾ ಕಾರ್ಯತಂತ್ರದ ಒಂದು ಭಾಗ ಅಂತ ಕರಿತೇವೆ. ಕಾರಣ ಏನು ಅಂದ್ರೆ, ಸೊ ಅರುಣಾಚಲ್ ಪ್ರದೇಶದ ಈ ಕಡೆ ನಾವು ಟಿಬೆಟ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಟಿಬೆಟ್ ಅಥವಾ ಚೈನಾ ಮತ್ತು ಭಾರತ ದೇಶಕ್ಕೆ ಇರ್ತಕ್ಕಂಥ ಒಂದು ಗಡಿ ಭಾಗ ಇದಾಗಿರುತ್ತೆ. ಸೊ ಇತ್ತೀಚೆಗೆ ನಿಮಗೆ ತಿಳಿದಿರೋ ಹಾಗೆ ಚೈನಾದವರು ಅರುಣಾಚಲ್ ಪ್ರದೇಶವನ್ನ ತಮ್ಮ ರಾಷ್ಟ್ರದ ಭಾಗ ಎಂದು ಕನ್ಸಿಡರ್ ಮಾಡಿ ಒಂದು ಹೊಸ ಮ್ಯಾಪ್ ಅನ್ನ ರಿಲೀಸ್ ಮಾಡಿರ್ತಾರೆ. ಸೊ ಈ ಎಲ್ಲಾ ಬದಲಾವಣೆಗಳು ಆಗ್ತಾ ಇರ್ತಕ್ಕಂಥ ಕಾರಣದಿಂದ ಈ ಭಾಗದಲ್ಲಿ ಏನಾದ್ರೂ ಅನ್ರೆಸ್ಟ್ ಆದಾಗ ನಮ್ಮ ಮಿಲಿಟರಿಯನ್ನ ಅಲ್ಲಿಗೆ ಬಹುಬೇಗನೆ ಕಳಿಸ್ತಕ್ಕಂಥದ್ದು ನಮ್ಮ ಒಂದು ಜವಾಬ್ದಾರಿ ಆಗಿರುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ಇಲ್ಲಿ ಟನಲ್ಗಳನ್ನ ಅಥವಾ ಸುರಂಗ ಮಾರ್ಗಗಳನ್ನ ನಿರ್ಮಾಣ ಮಾಡಿರ್ತಾರೆ. ಸೊ ಅದರಿಂದ ನಮ್ಮ ಟ್ರೂಪ್ ಏನಿರುತ್ತೆ ಸೊ ಅದನ್ನ ಬಹಳ ಬೇಗವಾಗಿ ನಾವು ಆ ಭಾಗಗಳಿಗೆ ಕಳಿಸಬಹುದಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಸಾವರ್ನಿಟಿ ಅಥವಾ ಸುರಕ್ಷತೆಗೆ ಪ್ರಮುಖವಾಗಿರ್ತಕ್ಕಂಥ ಒಂದು ಬದಲಾವಣೆ ಆಗಿರುತ್ತೆ. ಸೊ ಇದನ್ನ ಇನ್ನೊಂದು ಮ್ಯಾಪ್ ಅಲ್ಲಿ ಸ್ವಲ್ಪ ಎಕ್ಸ್ಟೆನ್ಸಿವ್ ಆಗಿ ನೋಡೋದಾದ್ರೆ, ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಸೊ ಇದನ್ನ ನಾವು ತವಾಂಗ್, ಸೊ ಈ ಒಂದು ಭಾಗ ಸ್ಟ್ರಾಟಜಿಕಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಸೊ ಚೈನಾ ಟುಕ್ ಇಟ್ ಓವರ್ ಇನ್ 1962, 1962ರಲ್ಲಿ ಈ ಒಂದು ಭಾಗವನ್ನ ಚೈನಾ ಟೇಕ್ ಓವರ್ ಮಾಡ್ಕೊಂಡಿರುತ್ತೆ. ಸೊ ಯುದ್ಧದ ನಂತರ ತವಾಂಗ್ ಅನ್ನ ನಾವು ಮತ್ತೆ ನಮ್ಮ ದೇಶಕ್ಕೆ ಒಳಪಡಿಸಿಕೊಂಡಿರ್ತೇವೆ. ಸೊ ಪ್ರಸ್ತುತವಾಗಿ ಇದು ನಮ್ಮ ಭಾರತ ದೇಶದ ಆಳ್ವಿಕೆಯಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಪ್ರದೇಶಕ್ಕೆ ಕನೆಕ್ಟ್ ಆಗ್ತಕ್ಕಂಥ ಒಂದು ಟನಲ್, ಅದನ್ನ ನಾವು ಸೆಲಾ ಟನಲ್ ಅಂತ ಕರಿತೇವೆ. ಸೊ ಈ ಒಂದು ಟನಲ್ ಅನ್ನ ನಿರ್ಮಾಣ ಮಾಡಿರೋದ್ರಿಂದ ಆಗ್ತಕ್ಕಂಥ ಬೆನಿಫಿಟ್ ಏನು ಅಂದ್ರೆ, ಟೋಟಲ್ ಟೈಮ್ ಆಫ್ ಟ್ರಾವೆಲ್ ಇವಾಗ 1 ಗಂಟೆ ರೆಡ್ಯೂಸ್ ಆಗಿರುತ್ತೆ. ಅಂದ್ರೆ ಮುಂಚೆ ನಾವು ಈ ಪ್ರದೇಶಕ್ಕೆ ಹೋಗ್ಲಿಕ್ಕೆ ಎಷ್ಟು ಸಮಯವನ್ನ ತೆಗೆದುಕೊಳ್ತಾ ಇದ್ವಿ, ಸೊ ಅದಕ್ಕಿಂತ 1 ಗಂಟೆ ರೆಡ್ಯೂಸ್ ಆಗಿರುತ್ತೆ. ಸೊ ಇದರಿಂದ ನಮಗೆ ಸಮಯ ಕೂಡ ಉಳಿಯುತ್ತೆ. ಅದ್ರ ಜೊತೆಗೆ ಫ್ಯೂಯಲ್ ಅಥವಾ ಇಂಧನ
ಇಂಧನ ಕೂಡ ಉಳಿತಕ್ಕಂಥ ಒಂದು ಸಾಧ್ಯತೆಯನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ರಸ್ತೆ ಇನ್ನೊಂದು ಪ್ರಾಮುಖ್ಯತೆ ಏನು ಅಂದರೆ ಆಲ್ ವೆದರ್ ಆಕ್ಸೆಸ್ ಅಂತ ಕರಿತೇವೆ. ಅಂದರೆ ಎಲ್ಲ ಹವಾಮಾನದಲ್ಲೂ, ಐ ಮೀನ್ ಟು ಸೇ ವರ್ಷದ 12 ತಿಂಗಳುಗಳಲ್ಲೂ ಕೂಡ ಈ ರಸ್ತೆಯನ್ನು ನಾವು ಬಳಕೆ ಮಾಡ್ಕೊಳ್ಬೋದಾಗಿರುತ್ತೆ. ಏನು ಸರ್ ಆಗಿದ್ರೆ ಬೇರೆ ರೋಡುಗಳನ್ನು ನಾವು ವರ್ಷ ಪೂರ್ತಿ ಯೂಸ್ ಮಾಡ್ಕೊಳ್ತೀವಿ. ಸೊ ನಮ್ಮ ಭಾಗದಲ್ಲಿ ಯಾವುದೇ ರೀತಿಯ ರಸ್ತೆಯ ಮೇಲೆ ಐಸ್ ಆಗೋದಿಲ್ಲ, ಅಂದರೆ ಮಂಜುಗಡ್ಡೆ ಕಟ್ಕೊಳ್ಳೋದಿಲ್ಲ, ಅದರಿಂದ ನಾವು ವರ್ಷ ಪೂರ್ತಿ ಯೂಸ್ ಮಾಡ್ಕೊಳ್ತೇವೆ. ಸೊ ಈ ಭಾಗದ ಪ್ರದೇಶಗಳು ಸ್ವಲ್ಪ ಟೆಂಪರೇಚರ್ ಕಡಿಮೆ ಆಗೋದ್ರಿಂದ ವಿಂಟರ್ ಸೀಸನಲ್ಲಿ ಅದು ಐಸ್ನಿಂದ ಕ್ಲೋಸ್ ಆಗಿಬಿಡುತ್ತೆ. ಅವಾಗ ಅದನ್ನು ನಾವು ಬಳಕೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಬಟ್ ಈ ಟನಲ್ಗಳನ್ನು ಅಥವಾ ರಸ್ತೆಗಳನ್ನು ಹೇಗೆ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂದರೆ, ಸೊ ಆ ರೀತಿಯ ಅಡಚಣೆಗಳು ಆಗದೇ ಇಲ್ಲದೆ ರೀತಿಯಾಗಿ ಈ ಒಂದು ಟನಲ್ಗಳನ್ನು ಅವರು ನಿರ್ಮಾಣ ಮಾಡಿರ್ತಾರೆ. ಸೊ ಅದಕ್ಕೆ ಇದನ್ನು ನಾವು ಆಲ್ ವೆದರ್ ಆಕ್ಸೆಸ್ ಅಂತ ಕರಿತೇವೆ. ಅದಾದಮೇಲೆ ಕ್ರಿಟಿಕಲ್ ಫಾರ್ ಆರ್ಮಿ ಮೂವ್ಮೆಂಟ್. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ನಮ್ಮ ಒಂದು ಸೇನೆಯನ್ನು ಇಲ್ಲಿಗೆ ಕಳಿಸ್ಲಿಕ್ಕೆ ತುಂಬ ಕ್ರೂಷಿಯಲ್ ಆಗಿರ್ತಕ್ಕಂಥ ಒಂದು ಪಾಯಿಂಟ್ ಆಗಿರುತ್ತೆ. ಸೊ ಈ ಒಂದು ರಸ್ತೆಯನ್ನು ನಾವು ಎಂಟೈರ್ ರೋಡನ್ನು ಅಥವಾ ಎಂಟೈರ್ ಮಾರ್ಗವನ್ನು ಏನಂತ ಕರಿತೀವಿ ಅಂದರೆ ಬಾಲಿಪರ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಬಾಲಿಪರ ಚರ್ದುವಾರ್ ತವಾಂಗ್ ಅಂತ ಕರಿತೇವೆ. ಸೊ ಈ ಒಂದು ರಸ್ತೆಯ ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ಪಾಯಿಂಟಲ್ಲಿ ಸೊ ಈ ಒಂದು ಟನಲನ್ನು ಅಥವಾ ಸುರಂಗ ಮಾರ್ಗವನ್ನು ನಿರ್ಮಾಣ ಮಾಡಲಾಗಿರುತ್ತೆ. ಸೊ ಈ ಒಂದು ಸುರಂಗ ಮಾರ್ಗವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಜವಾಬ್ದಾರಿ ಅಥವಾ ಇದನ್ನು ನಿರ್ಮಾಣ ಮಾಡಿರ್ತಕ್ಕಂಥವರು ಬಾರ್ಡರ್ ರೋಡ್ ಆರ್ಗನೈಸೇಷನ್ ವತಿಯಿಂದ ನಿರ್ಮಾಣ ಮಾಡಿರ್ತಾರೆ. ಸೊ ಯಾವುದೇ ಗಡಿ ಭಾಗಗಳಲ್ಲಿ ರಸ್ತೆಗಳು ಅಥವಾ ಕೆಲವೊಂದು ಇನ್ಫ್ರಾಸ್ಟ್ರಕ್ಚರ್ಗಳ ಡೆವಲಪ್ ಮಾಡ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅವರು ತೆಗೆದುಕೊಂಡಿರ್ತಾರೆ. ಸೊ ಈ ಒಂದು ರಸ್ತೆ ನಿಮಗೆಲ್ಲ ತಿಳಿದಿರೋ ಹಾಗೆ ಈಗ ವರ್ಲ್ಡ್ಸ್ ಲಾರ್ಜೆಸ್ಟ್ ಟ್ವಿನ್ ಲೇನ್ ಆಗಿರುತ್ತೆ, ಅಂದ್ರೆ ಟ್ವಿನ್ ಲೇನ್ ಟನಲ್ ಆಗಿರುತ್ತೆ. ವಿಶ್ವದ ಅತಿ ದೊಡ್ಡದಾಗಿರ್ತಕ್ಕಂಥ 13,000 ಅಡಿಗಳ ಎತ್ತರದಲ್ಲಿರ್ತಕ್ಕಂಥ ಅತಿ ಉದ್ದದ ಜೋಡಿ ಪಥದ ರಸ್ತೆಯನ್ನ BRO ಅವರು ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿರ್ತಾರೆ. ಬಟ್ ಈ ಒಂದು ಕಾರ್ಯಕ್ರಮಕ್ಕೆ ಶಂಕುಸ್ಥಾಪನೆ ಆಗಿರ್ತಕ್ಕಂಥದ್ದು ಅಥವಾ ಇನಾಗ್ರೇಟ್ ಆಗಿರ್ತಕ್ಕಂಥದ್ದು 2019ರಲ್ಲಿ. ಸೊ ಈಗ ನಾವು 2023ರಲ್ಲಿದ್ದೇವೆ. ಸೊ ಅಪ್ರಾಕ್ಸಿಮೇಟ್ಲಿ 3-4 ಇಯರ್ಸಲ್ಲಿ ಈ ಒಂದು ಟನಲನ್ನು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿರ್ತಾರೆ. ಸೊ ಈ ಒಂದು ಪ್ರಾಜೆಕ್ಟನ್ನು ಆಸ್ ಐ ಟೋಲ್ಡ್ ಯು ಬಿಫೋರ್, ಇದನ್ನು ಬಾಲಿಪರ ಚರ್ದೂರ್ ತವಾಂಗ್ ರೋಡ್ ಅಂತ ಕರಿತೇವೆ. ಸೊ ಈ ಒಂದು ರಸ್ತೆಯ ಭಾಗವಾಗಿ ಸೊ ಈ ಒಂದು ಟನಲನ್ನು ನಿರ್ಮಾಣ ಮಾಡಿರ್ತಾರೆ. ಹಾಗಿದ್ರೆ ಈ ಒಂದು ಟನಲನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಯಾವ ದೇಶದ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡಿದ್ದೇವೆ ಅಂತ ಪ್ರಶ್ನೆಯನ್ನು ಕೇಳ್ಬೋದಾಗಿರುತ್ತೆ. ಸೊ ನಾವು ಬಳಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ತಂತ್ರಜ್ಞಾನವನ್ನು ನಾವು ಆಸ್ಟ್ರಿಯನ್ ಟನಲಿಂಗ್ ಟೆಕ್ನಿಕ್ ಅಂತ ಕರಿತೇವೆ. ಅಂದರೆ ಆಸ್ಟ್ರಿಯಾ ದೇಶದ ಸುರಂಗ ತಂತ್ರವನ್ನು ಉಪಯೋಗಿಸಿಕೊಳ್ಳುವುದರ ಮುಖಾಂತರ ಈ ಒಂದು ಟನಲನ್ನು ನಿರ್ಮಾಣ ಮಾಡಿರ್ತೇವೆ. ಸೊ ಈ ಒಂದು ತಂತ್ರಜ್ಞಾನದ ವಿಶೇಷತೆ ಏನು ಅಂದರೆ, ಆ ಪ್ರದೇಶದಲ್ಲಿರ್ತಕ್ಕಂಥ ರಾಕ್ಸ್ ಅಥವಾ ಶಿಲೆಗಳು ಅಂತ ನಾವೇನು ಕರಿತೇವೆ, ಅದರ ಬಿಹೇವಿಯರ್ ಅನ್ನು ನಾವು ಫಸ್ಟ್ ಅರ್ಥ ಮಾಡಿಕೊಳ್ಳುವುದರ ಮುಖಾಂತರ. ಯಾಕಂದರೆ ಸೊ ಆ ಭಾಗದ ಪ್ರದೇಶಗಳು ಅಂದರೆ ಅರುಣಾಚಲ ಪ್ರದೇಶ ಸ್ವಲ್ಪ ಗುಡ್ಡಗಾಡು ಪ್ರದೇಶವಾಗಿರೋದ್ರಿಂದ ಈವನ್ ಸರ್ಫೇಸಸ್ ಅನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಅಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಬಹಳ ಜಾಸ್ತಿ ಇರುತ್ತೆ. ಸೊ ಆ ರೀತಿಯ ಒಂದು ಸಾಧ್ಯತೆಗಳನ್ನು ಅನ್ವೇಷಣೆ ಮಾಡಿದ ನಂತರ ಅಲ್ಲಿ ಸುರಂಗ ಮಾರ್ಗವನ್ನು ಡೆವಲಪ್ ಮಾಡಿದ್ದಾರೆ. ಆ ಒಂದು ತಂತ್ರಜ್ಞಾನವನ್ನು ನಾವೇನಂತ ಕರಿತೀವಿ ಅಂದರೆ ಆಸ್ಟ್ರಿಯನ್ ಸುರಂಗ ತಂತ್ರಜ್ಞಾನ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಈ ಒಂದು ಟನಲ್ ಆಸ್ ಐ ಟೋಲ್ಡ್ ಯು ಬಿಫೋರ್ ತುಂಬ ಉದ್ದವಾಗಿರ್ತಕ್ಕಂಥ ಅಂದರೆ ಲಾಂಗೆಸ್ಟ್ ಟನಲ್ ಆಗಿರುತ್ತೆ. ಬಟ್ ನಾವು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಿಮ್ಗೆ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದರೆ, ವಿಚ್ ಇಸ್ ದಿ ವರ್ಲ್ಡ್ಸ್ ಹೈಯೆಸ್ಟ್ ಟನಲ್ ವಿಚ್ ಕನೆಕ್ಟ್ಸ್ ಹಿಮಾಚಲ್ ಟು ಲಡಾಖ್. ಸೊ ಹಿಮಾಚಲ್ನ ಮತ್ತು ಲಡಾಖನ್ನು ಕನೆಕ್ಟ್ ಮಾಡ್ತಕ್ಕಂಥ ವಿಶ್ವದ ಎತ್ತರದ ಸುರಂಗ ಯಾವುದು ಅನ್ನೋದನ್ನು ನೀವು ನಮಗೆ ಕಮೆಂಟ್ಸಲ್ಲಿ ತಿಳಿಸ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಕ್ವೆಶನ್ ನಂಬರ್ 2. ಸೊ ಇವತ್ತಿನ ಎರಡನೇ ಪ್ರಶ್ನೆ, ಯಾವ ರೋಬೋಟಿಕ್ಸ್ ಸಂಸ್ಥೆಯು ಇತ್ತೀಚೆಗೆ ಕೃತಕ ಬುದ್ಧಿಮತ್ತೆಯಿಂದ ನಡೆಸಲ್ಪಡುವ ಸ್ವಾಯತ್ತ ಆಂಟಿ ಡ್ರೋನ್ ವ್ಯವಸ್ಥೆಯನ್ನು ಅನಾವರಣಗೊಳಿಸಿದೆ? ವಿಚ್ ರೋಬೋಟಿಕ್ಸ್ ಫರ್ಮ್ recently unveiled an autonomous anti-drone system powered by artificial intelligence. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಡ್ರೋನ್ ಅಲ್ಲ, ಇದನ್ನ ಆಂಟಿ ಡ್ರೋನ್ ಅಂತ ಕರಿತೇವೆ. ಆಂಟಿ ಡ್ರೋನ್ ಅಂದ್ರೆ ಕೆಲವೊಂದು ರಾಷ್ಟ್ರಗಳು ನಮ್ಮ ಮೇಲೆ ಮಾಡ್ತಕ್ಕಂಥ ಒಂದು ಅಟ್ಯಾಕ್ಸ್ ಆಗಿರುತ್ತೆ, ಅದನ್ನ ಸ್ಟ್ರಾಟಜಿಕ್ ಪಾಯಿಂಟ್ಸ್ ಅಲ್ಲಿ ಅವರು ಅಟ್ಯಾಕ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಎಲ್ಲೆಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಇರುತ್ತೆ, ಎಲ್ಲೆಲ್ಲಿ ಆಯಿಲ್ ರಿಗ್ಸ್ ಇರುತ್ತೆ, ಸೊ ಇದರ ಮೇಲೆ ಅವರು ಅಟ್ಯಾಕ್ ಮಾಡ್ತಾರೆ. ಕಾರಣ ಏನು ಅಂದ್ರೆ, ಯಾವಾಗ ನಾವು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಮೇಲೆ ಅಟ್ಯಾಕ್ ಮಾಡ್ತೇವೆ, ಸೊ ಅದು ತುಂಬಾ ಕಂಟ್ಯಾಜಿಯಸ್ ಆಗಿರುತ್ತೆ. ಸೊ ಆ ಒಂದು ಭಾಗ ಅಥವಾ ಅಲ್ಲಿರ್ತಕ್ಕಂಥ ಎಂಟೈರ್ ಪ್ರದೇಶವನ್ನ ಅಡಚಣೆಗೆ ಉಂಟು ಮಾಡ್ತಕ್ಕಂಥ ಒಂದು ಟಾರ್ಗೆಟ್ಸ್ ಆಗಿರುತ್ತೆ. ಸೊ ಆ ರೀತಿಯ ಡ್ರೋನ್ಗಳನ್ನ ಅಟ್ಯಾಕ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್, ಅದನ್ನ ನಾವು ಆಂಟಿ ಡ್ರೋನ್ ಸಿಸ್ಟಮ್ ಅಂತ ಕರಿತೇವೆ. ಸೊ ಈಗ ಭಾರತ ದೇಶದಲ್ಲಿ ಬರೀ ಆಂಟಿ ಡ್ರೋನ್ ಸಿಸ್ಟಮ್ ಅನ್ನ ಮಾಡಿಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಕೃತಕ ಬುದ್ಧಿಮತ್ತೆಯನ್ನ ಒಳಗೊಂಡಿರ್ತಕ್ಕಂಥ ಒಂದು ಆಂಟಿ ಡ್ರೋನ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡಿರ್ತಾರೆ. ಸೊ ಅದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಅಥವಾ ಆ ರೀತಿಯ ಡ್ರೋನ್ಗಳನ್ನ ಡೆವಲಪ್ ಮಾಡಿರ್ತಕ್ಕಂಥ ಕಂಪನಿ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗ್ರೆನೆ ರೋಬೋಟಿಕ್ಸ್ ಅಂತ ನಾವೇನು ಹೇಳ್ತೇವೆ. ಸೊ ಇವರು ಈ ರೀತಿಯ ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸಿರ್ತಾರೆ. ಸೊ ಇದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ಇದನ್ನ ನಾವು
ಇಂಡಿಯಾಸ್ ಫಸ್ಟ್ AI ಪವರ್ಡ್ ಆಂಟಿ ಡ್ರೋನ್ ಸಿಸ್ಟಮ್ ಅಂತ ಕರೀತೇವೆ. ಅಂದ್ರೆ ಭಾರತ ದೇಶದ ಮೊಟ್ಟ ಮೊದಲ AI ಅಂದ್ರೆ ಕೃತಕ ಬುದ್ಧಿಮತ್ತೆ ಚಾಲಿತ ಆಂಟಿ ಡ್ರೋನ್ ಸಿಸ್ಟಮ್ ಅಂತ ಕರೀತೇವೆ. ಸೊ ಈ ಒಂದು ಆಂಟಿ ಡ್ರೋನ್ ಸಿಸ್ಟಮ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾವು ತಿಳ್ಕೊಳ್ಳೋದಾದ್ರೆ, ಆಸ್ ಐ ಟೋಲ್ಡ್ ಯು ಇನ್ ದ ಕ್ವೆಶನ್, ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಗ್ರೆನೆ ರೋಬೋಟಿಕ್ಸ್ ಅಂತ ನಾವೇನ್ ಹೇಳ್ತೇವೆ. ಸೊ ಅವರು ಡೆವಲಪ್ ಮಾಡಿರ್ತಕ್ಕಂಥ ಒಂದು ರಾಬೋಟ್, ಐ ಮೀನ್ ಟು ಸೇ ಸಿಸ್ಟಮ್ ಆಗಿರುತ್ತೆ. ದಿಸ್ ಇಸ್ ನಾಟ್ ಆಂಟಿ ಡ್ರೋನ್, ಇದು ಒಂದು ಸಿಸ್ಟಮ್ ಆಗಿರುತ್ತೆ. ಸಿಸ್ಟಮ್ ಅಂದ್ರೆ ಆ ರೀತಿಯ ಡ್ರೋನ್ಗಳನ್ನ ಟ್ರ್ಯಾಕ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಡೆವಲಪ್ ಮಾಡಿರ್ತಾರೆ. ಗ್ರೆನೆ ರೋಬೋಟಿಕ್ಸ್ ಅಂತಕ್ಕಂಥದ್ದು ಹೈದರಾಬಾದ್ ಮೂಲದ ಒಂದು ಕಂಪನಿ ಆಗಿರುತ್ತೆ. ಸೊ ಹೈದರಾಬಾದ್ ನಲ್ಲಿರ್ತಕ್ಕಂಥ ಒಂದು ಕೇಂದ್ರ ಕಚೇರಿಯನ್ನ ಹೊಂದಿರತಕ್ಕಂಥ ಒಂದು ದಿ ಕಂಪನಿ ಆಗಿರುತ್ತೆ. ಸೊ ಈ ಒಂದು ಕಂಪನಿ ವತಿಯಿಂದ ಕೃತಕ ಬುದ್ಧಿಮತ್ತೆಯನ್ನ ಒಳಗೊಂಡಿರ್ತಕ್ಕಂಥ ಆಂಟಿ ಡ್ರೋನ್ ವ್ಯವಸ್ಥೆಯನ್ನ ಈಗ ಡೆವಲಪ್ ಮಾಡಿರ್ತಾರೆ. ಸೊ ಈ ಒಂದು ಆಂಟಿ ಡ್ರೋನ್ ವ್ಯವಸ್ಥೆ ಏನಿರುತ್ತೆ, ಸೊ ಇದರ ಒಂದು ಅಡ್ವಾಂಟೇಜಸ್ ಅನ್ನ ನಾವು ನೋಡೋದಾದ್ರೆ, ನಾನು ಮುಂಚೆನೆ ಹೇಳಿದಾಗೆ ಈ ಒಂದು ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ಸ್ ಅಂತ ಕರಿತೇವೆ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರಮುಖ ಈ ಪರಮಾಣು ಸ್ಥಾಪನೆಗಳೇನಿರ್ತವೆ, ಸೊ ಅದರ ಮೇಲೆ ಟಾರ್ಗೆಟ್ ಮಾಡ್ತಕ್ಕಂಥ, ಅದಾದ್ಮೇಲೆ ಆಯಿಲ್ ರಿಕ್ಸ್ ಅಂತ ನಾವೇನ್ ಕರಿತೇವೆ. ಸೊ ಈ ರೀತಿಯ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಏನಿರುತ್ತೆ, ಸೊ ಅದರ ಮೇಲೆ ಆಗಬಹುದಾಗಿರ್ತಕ್ಕಂಥ ಒಂದು ಡ್ರೋನ್ ಅಟ್ಯಾಕ್ಸ್ ಏನಿರುತ್ತೆ, ಸೊ ಅದನ್ನ ಚೆಕ್ ಮಾಡ್ತಕ್ಕಂಥ ಅಥವಾ ಅದನ್ನ ಡೆಸ್ಟ್ರಾಯ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಅನ್ನ ಇವರು ಡೆವಲಪ್ ಮಾಡಿರ್ತಾರೆ. ಸೊ ಇದು ಒಂದು ಎಂಟೈರ್ ಸಿಟಿ ಅಂದ್ರೆ ಒಂದು ದೊಡ್ಡ ನಗರ ಎಷ್ಟಿರುತ್ತೆ ಅಷ್ಟು ನಗರದವರೆಗೂ ಒಂದೇ ಒಂದು ಡ್ರೋನ್, ಆಂಟಿ ಡ್ರೋನ್ ಸಿಸ್ಟಮ್ ಅಂತ ನಾವೇನ್ ಕರಿತೇವೆ. ಸೊ ಅದರ ವಿಸ್ತೀರ್ಣ ಎಷ್ಟು ಸರ್ವಿವಲೆನ್ಸ್ ಅನ್ನ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇರುತ್ತೆ ಅಂದ್ರೆ, ಒಂದು ನಗರದ ವಿಸ್ತೀರ್ಣ ಎಷ್ಟಿರುತ್ತೆ ಅಷ್ಟು ದೊಡ್ಡ ವ್ಯಾಪ್ತಿಯನ್ನ ಕವರ್ ಮಾಡ್ತಕ್ಕಂಥ ಒಂದು ಆಂಟಿ ಡ್ರೋನ್ ಸಿಸ್ಟಮ್ ಅನ್ನ ಈಗ ಡೆವಲಪ್ ಮಾಡಿರ್ತಾರೆ. ಸೊ ಈ ರೀತಿಯ ಆಂಟಿ ಡ್ರೋನ್ ಸಿಸ್ಟಮ್ ಅನ್ನ ಇಟ್ ಇಸ್ ಬೀನ್ ಡೆವಲಪ್ ಫಾರ್ ದ ಫಸ್ಟ್ ಟೈಮ್ such system that has been developed in India. ಸೊ ಈ ರೀತಿಯ ಒಂದು ವ್ಯವಸ್ಥೆಯನ್ನ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಡೆವಲಪ್ ಮಾಡಿರ್ತಾರೆ. ಸೊ ಇದುವರೆಗೂ ಈ ರೀತಿಯ ಆಂಟಿ ಡ್ರೋನ್ ಸಿಸ್ಟಮ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಹೊಂದಿರತಕ್ಕಂಥ ಆಂಟಿ ಡ್ರೋನ್ ಸಿಸ್ಟಮ್ ಅನ್ನ ಸೊ ಇದುವರೆಗೂ ನಾವು ಡೆವಲಪ್ ಮಾಡಿರೋದಿಲ್ಲ. ಸೊ ಇದಕ್ಕೆ ಕೊಟ್ಟಿರ್ತಕ್ಕಂಥ ನೇಮ್ ಏನು ಅಂತ ಪ್ರಶ್ನೆ ಕೇಳಬಹುದಾಗಿರುತ್ತೆ. ಸೊ ಇದನ್ನ ನಾವು ಇಂದ್ರಜಾಲ ಅಂತ ಇದಕ್ಕೆ ಹೆಸರನ್ನ ಕೊಟ್ಟಿರ್ತಾರೆ. ಸೊ ಇಂದ್ರಜಾಲ ಅಂತ ಇದಕ್ಕೆ ಹೆಸರನ್ನ ಕೊಟ್ಟಿರ್ತಾರೆ. ಸೊ ನಿಮ್ಗೆ ಪರೀಕ್ಷೆಗಳಲ್ಲಿ ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಇಂದ್ರಜಾಲ್ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಇಂದ್ರಜಾಲ್ ದಟ್ ಈಸ್ ಇನ್ ನ್ಯೂಸ್ ರೀಸೆಂಟ್ಲಿ ಈಸ್ ರಿಲೇಟೆಡ್ ಟು ವಿಚ್ ಆಫ್ ದಿ ಫಾಲೋಯಿಂಗ್ ಅಂತ ಕೇಳ್ತಾರೆ. ಸೊ ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಇಟ್ ಈಸ್ ದಿ ವರ್ಲ್ಡ್ಸ್ ಓನ್ಲಿ ವೈಡ್ ಏರಿಯಾ ಕೌಂಟರ್ ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ ಸಿಸ್ಟಮ್ ಅಂತ ಕರಿತೇವೆ. ಅಂದ್ರೆ ಇದು ಭಾರತದ ಅಂತ ಇಷ್ಟೊತ್ತು ಹೇಳ್ತಾ ಇದ್ದೆ, ಬಟ್ ಇದರ ಟೆಕ್ನಾಲಜಿ ಏನಿರುತ್ತೆ ಇದನ್ನ ಇನ್ ಶಾರ್ಟ್ ನಾವು CUAS ಅಂತ ಕರಿತೇವೆ. ಅದರ ಅರ್ಥ ಏನು ಅಂದ್ರೆ ಪ್ರಪಂಚದ ಏಕೈಕ ವಿಶಾಲ ಪ್ರದೇಶದ ಮಾನವರಹಿತ ವಿಮಾನ ವ್ಯವಸ್ಥೆ ಅಂತ ಕರಿತೇವೆ. ಸೊ ಈ ರೀತಿಯ ವ್ಯವಸ್ಥೆ ಬರೀ ಭಾರತದಲ್ಲಿ ಮಾತ್ರವಲ್ಲ, ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಮಾಡಿರ್ತಕ್ಕಂಥ ಒಂದು ಟೆಕ್ನಾಲಜಿ ಆಗಿರುತ್ತೆ. ಸೊ ಈ ಒಂದು ಟೆಕ್ನಾಲಜಿಯಿಂದ ಆಗ್ತಕ್ಕಂಥ ಅನುಕೂಲ ಏನು ಅಂದ್ರೆ, ಯಾವುದೇ ಒಂದು ಮೂವಿಂಗ್ ಥ್ರೆಟ್ಸ್ ಏನಿರುತ್ತೆ ಅಂದ್ರೆ ಚಲಿಸ್ತಾ ಇರ್ತಕ್ಕಂಥ ಒಂದು ಬೆದರಿಕೆಗಳೇನಿರುತ್ತೆ, ಸೊ ಅದನ್ನ ಕೂಡ ನಾವು ಟ್ರ್ಯಾಕ್ ಮಾಡ್ಬೋದಾಗಿರುತ್ತೆ. ಸೊ ಇಷ್ಟು ದಿನ ನಮ್ಮ ಒಂದು ಸ್ಟ್ಯಾಟಿಕ್ ಸರ್ವಿವಲೆನ್ಸ್ ಏನಿರುತ್ತೆ, ಸೊ ಅದಕ್ಕಿಂತ ಭಿನ್ನವಾಗಿ ಮೂವ್ ಆಗ್ತಕ್ಕಂಥ ಆಬ್ಜೆಕ್ಟ್ಸ್ ಅನ್ನು ಕೂಡ ಅದು ಡಿಟೆಕ್ಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಬರೀ ಅದು ಡಿಟೆಕ್ಟ್ ಮಾತ್ರ ಮಾಡೋದಿಲ್ಲ, ಸೊ ಅದೇನ್ ಮಾಡುತ್ತೆ ಅಂದ್ರೆ ಡಿಟೆಕ್ಟ್ ಮಾಡೋದ್ರ ಜೊತೆಗೆ ಅದನ್ನ ಐಡೆಂಟಿಫೈ ಮಾಡುತ್ತೆ, ಅಂದ್ರೆ ಅದನ್ನ ಗುರುತಿಸುತ್ತೆ. ಅದಾದ್ಮೇಲೆ ಅದನ್ನ ಕ್ಲಾಸಿಫೈ ಮಾಡುತ್ತೆ, ಅಂದ್ರೆ ಯಾವ ವರ್ಗದ ಡ್ರೋನ್ ಅಥವಾ ಏರಿಯಲ್ ವೆಹಿಕಲ್ ಅಂತ ಅದನ್ನ ಕ್ಲಾಸಿಫೈ ಮಾಡುತ್ತೆ. ಅದನ್ನ ಟ್ರ್ಯಾಕ್ ಮಾಡುತ್ತೆ. ಟ್ರ್ಯಾಕ್ ಅಂದ್ರೆ ಅದು ಯಾವ ಒಂದು ಮಾರ್ಗದಲ್ಲಿ ಚಲಿಸ್ತಾ ಇದೆ ಅಂತಕ್ಕಂಥದ್ದನ್ನ ಟ್ರ್ಯಾಕ್ ಮಾಡುತ್ತೆ. ಸೊ ಅದು ನಮಗೆ ಥ್ರೆಟ್ ಅಂತ ಅನಿಸಿದಾಗ ಅದನ್ನ ನ್ಯೂಟ್ರಲೈಸ್ ಮಾಡ್ತಕ್ಕಂಥದ್ದು ಅಥವಾ ಅದನ್ನ ತಟಸ್ಥೀಕರಣಗೊಳಿಸ್ತಕ್ಕಂಥದ್ದು ಮಾಡುತ್ತೆ. ಸೊ ಇಷ್ಟನ್ನು ಕೂಡ ರಿಯಲ್ ಟೈಮ್ ಅಲ್ಲಿ ಅಂದ್ರೆ ನೈಜ ಸಮಯದಲ್ಲಿ ಮಾಡ್ತಕ್ಕಂಥ ಒಂದು ಟೆಕ್ನಾಲಜಿ ಇದಾಗಿರುತ್ತೆ. ಸೊ ಇದರಿಂದ ನಮ್ಮ ಭಾರತ ದೇಶಕ್ಕೆ ಸಾಕಷ್ಟು ಸೆಕ್ಯೂರಿಟಿಯನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇಟ್ ಈಸ್ ಡಿಸೈನ್ ಟು ಡಿಫೆಂಡ್ ಅಗೇನ್ಸ್ಟ್ ಆಲ್ ಕ್ಲಾಸಸ್, ಅಂದ್ರೆ ಯಾವುದೇ ವರ್ಗಕ್ಕೆ ಸೇರಿರ್ತಕ್ಕಂಥ ಡ್ರೋನ್ ಆಗಿರ್ಬೋದು, ಎಲ್ಲ ವರ್ಗಗಳಿಗೆ ಸೇರಿರ್ತಕ್ಕಂಥ ಡ್ರೋನ್ಗಳನ್ನು ಕೂಡ ಡಿಟೆಕ್ಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಇದರ ವ್ಯಾಪ್ತಿ ಎಷ್ಟಿರುತ್ತೆ ಅಂದ್ರೆ 4000 ಸ್ಕ್ವೇರ್ ಕಿಲೋಮೀಟರ್ಸ್ ಅಷ್ಟು. ಆಸ್ ಐ ಟೋಲ್ಡ್ ಯು ಬಿಫೋರ್, ಒಂದು ನಗರ ವ್ಯಾಪ್ತಿ ಎಷ್ಟಿರುತ್ತೆ ಅಷ್ಟು ವ್ಯಾಪ್ತಿಯನ್ನ ಕವರ್ ಮಾಡ್ತಕ್ಕಂಥ ಒಂದು ಟೆಕ್ನಾಲಜಿ ಆಗಿರುತ್ತೆ. ಸೊ ಇನ್ ಪ್ರಿಸೈಸ್ ನಂಬರ್ಸ್ ಅನ್ನ ನಾವು ಹೇಳೋದಾದ್ರೆ 4000 ಸ್ಕ್ವೇರ್ ಕಿಲೋಮೀಟರ್ಸ್ ಏರಿಯಾಸ್ ಅಷ್ಟು ಕವರ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಇದು ಹೊಂದಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಸೊ ಇವತ್ತಿನ ಮೂರನೇ ಪ್ರಶ್ನೆ, ಕವರ್ ಗ್ಲಾಸ್ ಅನ್ನು ಉತ್ಪಾದಿಸುವ ಕಾರ್ನಿಂಗ್ ಇಂಕ್ ನ ಮೊದಲ ರೀತಿಯ ಗೊರಿಲ್ಲಾ ಗ್ಲಾಸ್ ಉತ್ಪಾದನಾ ಸೌಲಭ್ಯವನ್ನು ಯಾವ ಭಾರತೀಯ ರಾಜ್ಯವು ಹೊಂದುತ್ತದೆ? ಸೊ ನಾವು ಮೊಬೈಲ್ಗಳಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ಪ್ರೊಟೆಕ್ಟಿವ್ ಗ್ಲಾಸ್, ಅದನ್ನ ನಾವು ಗೊರಿಲ್ಲಾ ಗ್ಲಾಸ್ ಅಂತ ಕರಿತೇವೆ. ಸೊ ಅದನ್ನ ಮೂಲವಾಗಿ ಆ ಒಂದು ಗ್ಲಾಸ್ ಅನ್ನ ಡಿಸ್ಕವರ್ ಮಾಡಿರ್ತಕ್ಕಂಥ ಸಂಸ್ಥೆಯನ್ನ ನಾವು ಕೊರಿಂಗ್ ಅಂತ ಕರಿತೇವೆ. ಸೊ ಈ ಒಂದು ಕೊರಿಂಗ್ ಈಗ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವರ ಒಂದು ಬ್ರಾಂಚ್ ಅನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಆ ರೀತಿಯ ಬ್ರಾಂಚ್ ಅನ್ನ ಎಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ
ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಗೊರಿಲ್ಲಾ ಗ್ಲಾಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಒಂದು ಕಂಪನಿಯನ್ನ ತೆಲಂಗಾಣದಲ್ಲಿ ಈಗ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಗ್ಲಾಸ್ ಅನ್ನ ನಾವು ಗೊರಿಲ್ಲಾ ಗ್ಲಾಸ್ ಅಂತ ಕರಿತೇವೆ. ಸೊ ಚಿತ್ರದಲ್ಲೇ ನೀವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಅಪ್ಡೇಟ್ ಏನು ಅಂದ್ರೆ ಇಂಡಿಯಾಸ್ ಫಸ್ಟ್ ಗೊರಿಲ್ಲಾ ಗ್ಲಾಸ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ. ಭಾರತ ದೇಶದಲ್ಲಿ ಈ ಮೊಬೈಲ್ ಅಂತಕ್ಕಂಥದ್ದು ಎಲ್ಲರಲ್ಲಿ ಇರ್ತಕ್ಕಂಥ ಒಂದು ಡಿವೈಸ್ ಆಗಿರುತ್ತೆ. ಸೊ ಇಷ್ಟು ಡಿವೈಸ್ ಇದ್ರೂ ಕೂಡ ನಮ್ಮ ಭಾರತ ದೇಶದಲ್ಲಿ ಅದನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಗೊರಿಲ್ಲಾ ಗ್ಲಾಸ್ನ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಷ್ಟು ದಿನ ಇರಲಿಲ್ಲ. ಸೊ ಈಗ ಆ ಒಂದು ಯೂನಿಟ್ ಅನ್ನ ಭಾರತ ದೇಶದಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕಂಪನಿಯ ಒಂದು ಪೇರೆಂಟಿಂಗ್ ಕಂಪನಿ ಅಥವಾ ಮೂಲವಾದ ಕಂಪನಿಯನ್ನು ನಾವು ಕೋರಿಂಗ್ INC ಅಂತ ಕರಿತೇವೆ. ಸೊ ಇವರು ಈ ಗೊರಿಲ್ಲಾ ಗ್ಲಾಸ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ನಾವೇನು ಕರಿತೇವೆ. ಸೊ ಇದರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನ ನಮ್ಮ ಭಾರತ ದೇಶದ ತೆಲಂಗಾಣದಲ್ಲಿ ಈಗ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ವೇರ್ ದೇ ಆರ್ ಸ್ಟಾರ್ಟಿಂಗ್ ಫಾರ್ ದ ವೆರಿ ಫಸ್ಟ್ ಟೈಮ್. ಸೊ ಇದುವರೆಗೂ ಈ ರೀತಿಯ ಒಂದು ಸೌಲಭ್ಯ ನಮ್ಮ ಭಾರತ ದೇಶದಲ್ಲಿ ಇರಲಿಲ್ಲ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಇದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಆಗಿರುತ್ತೆ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಈ ರೀತಿಯ ಒಂದು ಕೈಗಾರಿಕೆಯನ್ನ ಅಥವಾ ಉದ್ಯಮವನ್ನ ಇದೇ ಮೊದಲ ಬಾರಿಗೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಇವರು ಬೇಸಿಕಲಿ ಏನ್ ಮಾಡ್ತಾರೆ ಅಂದ್ರೆ ಆ ಗೊರಿಲ್ಲಾ ಗ್ಲಾಸ್ ಅಂತ ನಾವೇನ್ ಹೇಳಿದ್ವಿ. ಸೊ ಆ ರೀತಿಯ ಕವರ್ ಗ್ಲಾಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಒಂದು ಕಂಪನಿ ಆಗಿರುತ್ತೆ. ಸೊ ಈ ಒಂದು ಗೊರಿಲ್ಲಾ ಗ್ಲಾಸ್ ಅನ್ನ ನಾವು ಪ್ರಮುಖವಾಗಿ ಈ ಸ್ಮಾರ್ಟ್ ಫೋನ್ ಇಂಡಸ್ಟ್ರಿ ಅಂತ ನಾವೇನ್ ಕರಿತೇವೆ. ಸೊ ಅದರಲ್ಲಿ ಬಳಕೆ ಮಾಡ್ತಕ್ಕಂಥ ಒಂದು ಕವರ್ ಆಗಿರುತ್ತೆ. ಸೊ ಅದಾದ್ಮೇಲೆ ಇದರ ಹೆಡ್ ಕ್ವಾರ್ಟರ್ಸ್ ಅಂದ್ರೆ ನಾವು ಕೋರಿಂಗ್ INC ಅಂತ ನಾವೇನು ಹೇಳಿದ್ವಿ. ಸೊ ಅದು ಎಲ್ಲಿ ಹೆಡ್ ಕ್ವಾರ್ಟರ್ಸ್ ಅಥವಾ ಕೇಂದ್ರ ಕಚೇರಿಯನ್ನ ಹೊಂದಿರುತ್ತೆ ಅಂದ್ರೆ ನ್ಯೂಯಾರ್ಕ್ ನಲ್ಲಿ ತನ್ನ ಕೇಂದ್ರ ಕಚೇರಿಯನ್ನ ಹೊಂದಿರತಕ್ಕಂಥ ಒಂದು ಕಂಪನಿ ಆಗಿರುತ್ತೆ. ಸೊ ಈ ಒಂದು ಕಂಪನಿಯ ವಿಶೇಷತೆ ಏನು ಅಂದ್ರೆ ಪ್ರತಿ ವರ್ಷ 500 ಕಂಪನಿಗಳನ್ನ ಲಿಸ್ಟ್ ಮಾಡ್ತಾರೆ. ಆ ಕಂಪನಿಗಳನ್ನು ನಾವು ಫಾರ್ಚ್ಯೂನ್ 500 ಅಂತ ಕರಿತೇವೆ. ಫಾರ್ಚ್ಯೂನ್ 500 ಅಂದ್ರೆ ತುಂಬಾ ಅಡ್ವಾನ್ಸ್ ಆಗಿರ್ತಕ್ಕಂಥ ಕಂಪನಿಗಳು, ಇನೋವೇಷನ್ ಇರ್ತಕ್ಕಂಥ ಕಂಪನಿಗಳು, ಬೇರೆ ಬೇರೆ ಎಲ್ಲ ಪ್ಯಾರಾಮೀಟರ್ಸ್ಗಳಲ್ಲಿ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಕಂಪನಿಗಳ ಒಂದು ಟಾಪ್ 500 ಅಂತ ಪಟ್ಟಿ ಮಾಡ್ತಾರೆ. ಆ ಟಾಪ್ 500 ಅಲ್ಲಿ ಇರ್ತಕ್ಕಂಥ ಕಂಪನಿ ಕೂಡ ಇದಾಗಿರುತ್ತೆ. ಸೊ ಇದು ಬೇಸಿಕಲಿ ಸೈನ್ಸ್ ಕಂಪನಿ ಆಗಿರುತ್ತೆ. ಅಂದ್ರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಆ ಗೊರಿಲ್ಲಾ ಗ್ಲಾಸ್ ಟೆಕ್ನಾಲಜಿ ಆಗಿರ್ಬೋದು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು. ಸೊ ಇದರ ಬಗ್ಗೆ ಸಾಕಷ್ಟು ಒಂದು ಅನ್ವೇಷಣೆಗಳನ್ನ ಮಾಡಿ ಡಿಸ್ಕವರಿಗಳನ್ನ ಮಾಡಿರ್ತಕ್ಕಂಥ ಒಂದು ಕಂಪನಿ ಇದಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಗೊರಿಲ್ಲಾ ಗ್ಲಾಸ್ ಅಂತ ನಾವೇನು ಹೇಳಿದ್ವಿ. ಸೊ ಇದನ್ನ ಇನ್ವೆಂಟ್ ಮಾಡಿರ್ತಕ್ಕಂಥವ್ರು ಕೂಡ ಇವರೇ. ಸೊ ಈಗ ಸಾಕಷ್ಟು ಕಂಪನಿಗಳು ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ಬೋದು. ಬಟ್ ದ ವೆರಿ ಫಸ್ಟ್ ಟೈಮ್, ಸೊ ಇದನ್ನ ಮೊಟ್ಟ ಮೊದಲ ಬಾರಿಗೆ ಇನ್ವೆಂಟ್ ಮಾಡಿರ್ತಕ್ಕಂಥ ಕಂಪನಿ ಕೂಡ ಇವರೇ ಆಗಿರ್ತಾರೆ. ಅಂದ್ರೆ ಕೋರಿಂಗ್ INC ಅವರು ಇದನ್ನ ಇನ್ವೆಂಟ್ ಮಾಡಿರ್ತಾರೆ. ಸೊ ಈ ಒಂದು ಗೊರಿಲ್ಲಾ ಗ್ಲಾಸ್ ಅನ್ನ ನಾವು ಬಳಸ್ತಕ್ಕಂಥದ್ದು ಸ್ಟ್ರೆಂಥನ್ಡ್ ಗ್ಲಾಸ್ ದಟ್ ಈಸ್ ವೈಡ್ಲಿ ಯೂಸ್ಡ್ ಇನ್ ಪೋರ್ಟಬಲ್ ಡಿವೈಸಸ್. ಅಂದ್ರೆ ನಾವು ಬಳಕೆ ಮಾಡ್ತಕ್ಕಂಥ ಪೋರ್ಟಬಲ್ ಡಿವೈಸಸ್ ಏನಾನ ಆಗಿರುತ್ತೆ, ಅದು ಮೊಬೈಲ್ ಫೋನ್ ಆಗಿರ್ಬೋದು, ಟ್ಯಾಬ್ಲೆಟ್ಗಳಾಗಿರ್ಬೋದು, ಲ್ಯಾಪ್ಟಾಪ್ಗಳಾಗಿರ್ಬೋದು, ಈ ರೀತಿಯ ಡಿವೈಸ್ಗಳಲ್ಲಿ ಬಳಸ್ತಕ್ಕಂಥ ಒಂದು ವ್ಯಾಪಕವಾದ ಒಂದು ಪ್ರೊಟೆಕ್ಟಿವ್ ಗ್ಲಾಸ್ ಆಗಿರುತ್ತೆ. ಸೊ ನಮಗೆ ಎಕ್ಸಾಮ್ ಅಲ್ಲಿ ಈ ಗೊರಿಲ್ಲಾ ಗ್ಲಾಸ್ ನಾವು ಸಾಮಾನ್ಯವಾಗಿ ಕೇಳಿರ್ತೀರಿ. ಬಟ್ ಆ ಗೊರಿಲ್ಲಾ ಗ್ಲಾಸ್ ಅನ್ನ ಯಾವ ರಾಸಾಯನಿಕ ವಸ್ತುಗಳಿಂದ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಪ್ರಶ್ನೆಯನ್ನ ಕೇಳಬಹುದಾಗಿರುತ್ತೆ. ಸೊ ಗೊರಿಲ್ಲಾ ಗ್ಲಾಸ್ ಅನ್ನ ನಾವು ಸಿಲಿಕಾನ್ ಡೈಆಕ್ಸೈಡ್, ಅಲ್ಯೂಮಿನಿಯಂ, ಮೆಗ್ನೀಷಿಯಂ ಮತ್ತೆ ಸೋಡಿಯಂ ಈ ವಸ್ತುಗಳಿಂದ ಡೆವಲಪ್ ಮಾಡ್ತಕ್ಕಂಥ ಒಂದು ವಸ್ತುವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ದಿ ನೆಕ್ಸ್ಟ್ ಕ್ವೆಶ್ಚನ್. ಸೊ ಮುಂದಿನ ಪ್ರಶ್ನೆ, ಅರೋಮ್ಯಾಟಿಕ್ ಅಕ್ಕಿ ವಿಧದ ಕೋರಾಫುಟ್ ಕಾಲಾ ಜೀರಾ. ಸೊ ಇದನ್ನ ಕಾಲಾ ಜೀರಾ ರೈಸ್ ಯಾವ ಸ್ಥಳಕ್ಕೆ ಸೇರಿದೆ ಮತ್ತು ಇತ್ತೀಚೆಗೆ ಇದಕ್ಕೆ GI ಸ್ಥಾನಮಾನವನ್ನ ಪಡೆದುಕೊಂಡಿದೆ. ಅಂದ್ರೆ ಈ ವರ್ಷ ಅಂತೂ ಪ್ರತಿದಿನ ಒಂದೊಂದು ಉತ್ಪನ್ನಕ್ಕೆ GI ಟ್ಯಾಗ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಐ ಥಿಂಕ್ ಡೆಫಿನೆಟ್ಲಿ ಒಂದು ಕ್ವೆಶನ್ ಅಂತೂ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಇಲ್ಲಿ 2 ಚಾಲೆಂಜ್ ಇರುತ್ತೆ. ಒಂದು ಕ್ವೆಶನ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ, ಅದ್ರ ಜೊತೆ ಈ ತರ ಒಂದು ಮಾಹಿತಿ ಕೂಡ ಬಹಳ ಜಾಸ್ತಿ ಇರುತ್ತೆ. ಅಂದ್ರೆ ಐ ಗೆಸ್ ಈ ವರ್ಷ ಕೊಟ್ಟಿರ್ತಕ್ಕಂಥ GI ಪ್ರಾಡಕ್ಟ್ಸ್ ಗಳ ಪಟ್ಟಿ ಇನ್ನು ಹಿಂದೆಂದೂ ಕೊಟ್ಟಿರ್ತಕ್ಕಂಥ ಪಟ್ಟಿಗಿಂತ ಬಹಳ ಜಾಸ್ತಿ ಇರತಕ್ಕಂಥ ಒಂದು ಪ್ರಾಡಕ್ಟ್ಸ್ ಆಗಿರುತ್ತೆ. ಸೊ ನಾನು ಇವತ್ತು ಕೇಳ್ತಾ ಇರ್ತಕ್ಕಂಥದ್ದು ಒಂದು ಕಾಲಾ ಜೀರಾ ರೈಸ್ ಅಂತ ಕರಿತೇವೆ. ಸೊ ಇದಕ್ಕೂ ಕೂಡ ಈಗ GI ಟ್ಯಾಗ್ ಅನ್ನ ಕೊಟ್ಟಿರ್ತಾರೆ. ಸೊ ದಟ್ ಬಿಲಾಂಗ್ಸ್ ಟು ವಿಚ್ ಪ್ಲೇಸ್ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದನ್ನ ಒಡಿಶಾದಲ್ಲಿ ಬೆಳೀತಕ್ಕಂಥ ಒಂದು ಅಕ್ಕಿಯ ಬೆಳೆ ಆಗಿರುತ್ತೆ. ಸೊ ಆ ಒಂದು ಬೆಳೆಯನ್ನ ಜ್ಞಾಪಕ ಇಟ್ಕೊಳ್ಳಿ. ಇದನ್ನ ಕಾಲಾಪುಟ್ ಕಾಲಾ ಜೀರಾ ರೈಸ್ ಅಂತ ಕರಿತೇವೆ. ಸೊ ಇದರ ಚಿತ್ರವನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಕಾಲಾ ಅಂದ್ರೆ ಕಪ್ಪು ಬಣ್ಣ. ಸೊ ಜೀರಾ ಅಂದ್ರೆ ಜೀರಿಗೆ, ಕಪ್ಪು ಬಣ್ಣದ ಜೀರಿಗೆ ಹೇಗಿರುತ್ತೆ ಸೊ ಅದೇ ರೀತಿಯ ಬಣ್ಣವನ್ನ ಹೊಂದಿರತಕ್ಕಂಥ ಒಂದು ಕ್ರಾಪ್ ಆಗಿರುತ್ತೆ. ಈ ಚಿತ್ರದಲ್ಲಿ ನೀವು ನೋಡಬಹುದಾಗಿರುತ್ತೆ, ಸ್ವಲ್ಪ ಬ್ಲಾಕಿಶ್ ಶೇಡ್ ಅನ್ನ ನಾವು ಇಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ರೀತಿಯ ಉತ್ಪನ್ನಕ್ಕೆ ಈಗ GI ಟ್ಯಾಗ್ ಅನ್ನ ಕೊಟ್ಟಿರ್ತಾರೆ. ಸೊ ಈ ಪ್ರಾಡಕ್ಟ್ ಹೆಸರನ್ನ ನಾವು ಕಾರಾಪುಟ್ ಕಾರಾ ಜೀರಾ ರೈಸ್ ಅಂತ ಕರಿತೇವೆ. ಸೊ ಇದೊಂದು ಆರೋಮ್ಯಾಟಿಕ್ ರೈಸ್ ವೆರೈಟಿ ಆಗಿರುತ್ತೆ. ಆರೋಮ್ಯಾಟಿಕ್ ಅಂದ್ರೆ ತುಂಬಾ ಸುಗಂಧ ಭರಿತವಾಗಿರ್ತಕ್ಕಂಥ ಒಂದು ಭತ್ತದ ಒಂದು ವೆರೈಟಿ ಆಗಿರುತ್ತೆ. ಸೊ ಇದರಲ್ಲಿ ಸಾಕಷ್ಟು ನ್ಯೂಟ್ರಿಷನಲ್ ವ್ಯಾಲ್ಯೂ ಇರುತ್ತೆ. ಅಂದ್ರೆ ಪೌಷ್ಟಿಕಾಂಶದ ಮೌಲ್ಯ ಬಹಳ ಜಾಸ್ತಿ ಇರತಕ್ಕಂಥ ಒಂದು ಪ್ರಾಡಕ್ಟ್
ಪ್ರಾಡಕ್ಟ್ ಆಗಿರುತ್ತೆ. ಸೊ ಈ ಒಂದು ಪ್ರಾಡಕ್ಟ್ ಅನ್ನ ಪ್ರಮುಖವಾಗಿ ಬೆಳೀತಕ್ಕಂಥವ್ರು ಟ್ರೈಬಲ್ ಕಮ್ಯುನಿಟಿ, ಅಂದ್ರೆ ಒಡಿಶಾದಲ್ಲಿರ್ತಕ್ಕಂಥ ಕೆಲವೊಂದು ಟ್ರೈಬಲ್ ಕಮ್ಯುನಿಟಿ ಬೆಳೀತಕ್ಕಂಥ ಒಂದು ಪ್ರಮುಖವಾದ ಬೆಳೆ ಆಗಿರುತ್ತೆ. ಸೊ ಇದನ್ನ ಯಾಕೆ ಇದನ್ನ ವಿ ಕಾಲ್ ಇಟ್ ಆಸ್ ಕಾರಾಪುಟ್ ಅಂತ ನಾವು ಯಾಕೆ ಕರಿತೀವಿ ಅಂದ್ರೆ, ಕಾರಾಪುಟ್ ಅಂತಕ್ಕಂಥದ್ದು ಆ ಒಂದು ಪ್ರದೇಶ ಆಗಿರುತ್ತೆ, ಅಂದ್ರೆ ಒಡಿಶಾದ ಒಂದು ಜಿಲ್ಲೆ, ಆ ಒಂದು ಜಿಲ್ಲೆಯಲ್ಲಿ ಇದನ್ನ ಬೆಳೀತಾರೆ. ಸೊ ಇದನ್ನ ನಾವು ಕಾರಾಪುಟ್ ಅಂತ ಕರಿತೇವೆ. ಸೊ ಈ ಭಾಗದಲ್ಲಿ ಬೆಳೀತಕ್ಕಂಥ ಬೆಳೆ ಆಗಿರೋದ್ರಿಂದ ಸೊ ಇದಕ್ಕೆ ನಾವು ಕಾರಾಪುಟ್ ಕಾಲಾ ಜೀರಾ ರೈಸ್ ಅಂತ ಕರಿತೇವೆ. ಸೊ ಇದು ಸೆಂಟ್ರಲ್ ಆರಿಜಿನ್ ಆಫ್ ಒಡಿಶಾ ಆಗಿರುತ್ತೆ, ಅಂದ್ರೆ ಒಡಿಶಾದ ಪ್ರಮುಖ ಭಾಗವಾಗಿರುತ್ತೆ. ಸೊ ಅದ್ರ ಜೊತೆಗೆ ಈ ರೈಸ್ಗೆ ಇನ್ನೊಂದು ನಿಕ್ ನೇಮ್ ಕೂಡ ಇರುತ್ತೆ, ಅಥವಾ ಪಂಚ್ ಲೈನ್ ಅಥವಾ ಟ್ಯಾಗ್ ಲೈನ್ ಅಂತ ನಾವೇನು ಹೇಳ್ತೇವೆ. ಸೊ ಇದನ್ನ ನಾವು ಪ್ರಿನ್ಸ್ ಆಫ್ ರೈಸ್ ಅಂತ ಕರಿತೇವೆ, ಅಂದ್ರೆ ಆ ಭಾಗದ ಜನರು ಪ್ರಮುಖವಾಗಿ ಸೇವನೆ ಮಾಡ್ತಕ್ಕಂಥ ರೈಸ್ ಆಗಿರುತ್ತೆ. ಸೊ ಅದಕ್ಕೆ ಇದನ್ನ ನಾವು ಪ್ರಿನ್ಸ್ ಆಫ್ ರೈಸ್ ಅಂತ ಕೂಡ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಈ ಒಂದು ರೈಸ್ ಏನಿರುತ್ತೆ, ಸೊ ಇಟ್ ಈಸ್ ಪಾಪ್ಯುಲರ್ ಅಮಾಂಗ್ ದಿ ರೈಸ್ ಕನ್ಸ್ಯೂಮರ್ಸ್, ಅಂದ್ರೆ ಈ ಒಂದು ಅನ್ನವನ್ನ ತಿಂತಕ್ಕಂಥ ಪಾಪ್ಯುಲೇಷನ್ ಏನಿರುತ್ತೆ ಅದರಲ್ಲಿ ತುಂಬಾ ಪಾಪ್ಯುಲರ್ ಆಗಿರ್ತಕ್ಕಂಥ ಒಂದು ರೈಸ್ ಆಗಿರುತ್ತೆ. ಸೊ ಇದರ ಪ್ರಾಪರ್ಟೀಸ್ ಅನ್ನ ನಾವು ನೋಡೋದಾದ್ರೆ, ಸೊ ಹೆಸರೇ ಹೇಳುವ ಹಾಗೆ ಇದು ಬ್ಲ್ಯಾಕ್ ಕಲರ್ ಇರುತ್ತೆ, ಕಪ್ಪು ಬಣ್ಣದಲ್ಲಿರ್ತಕ್ಕಂಥ ಒಂದು ಅಕ್ಕಿ ಆಗಿರುತ್ತೆ. ಗುಡ್ ಅರೋಮಾ, ಅಂದ್ರೆ ಅದರಲ್ಲಿ ಒಳ್ಳೆಯ ಒಂದು ಉತ್ತಮವಾದ ಪರಿಮಳ ಇರುತ್ತೆ. ಸೊ ಅದಾದ್ಮೇಲೆ ಅದರ ಟೇಸ್ಟ್, ರುಚಿ ಬಹಳ ಚೆನ್ನಾಗಿರುತ್ತೆ, ಮತ್ತೆ ಅದರ ಟೆಕ್ಸ್ಚರ್, ವಿನ್ಯಾಸ ಕೂಡ ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ರೈಸ್ ಆಗಿರುತ್ತೆ. ಸೊ ಇದ್ರ ಜೊತೆ ಇನ್ನೂ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ, ಇಟ್ ಇಂಪ್ರೂವ್ಸ್ ಆರ್ ಮೆಮರಿ, ಅಂದ್ರೆ ನಮ್ಮ ಒಂದು ಸ್ಮರಣೆ ಅಥವಾ ಜ್ಞಾಪಕ ಶಕ್ತಿಯನ್ನ ಇಂಪ್ರೂವ್ ಮಾಡ್ತಕ್ಕಂಥ ಒಂದು ಪ್ರಾಡಕ್ಟ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಡಯಾಬಿಟಿಸ್ ಅಥವಾ ಮಧುಮೇಹವನ್ನ ಕೂಡ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಪ್ರಾಪರ್ಟಿ ಇರುತ್ತೆ. ಸೊ ಅದ್ರ ಜೊತೆಗೆ ಇದಕ್ಕೆ ಸಾಕಷ್ಟು ಪ್ರಾಪರ್ಟೀಸ್ ಇರುತ್ತೆ. ಪ್ರಾಬಬಲಿ ಈ ಎಲ್ಲ ಪ್ರಾಪರ್ಟೀಸ್ ಅನ್ನ ನೋಡಿದ ನಂತರ ಇದಕ್ಕೆ GI ಟ್ಯಾಗ್ ಅನ್ನ ಕೊಟ್ಟಿರಬಹುದಾಗಿರುತ್ತೆ. ಸೊ ಇದು ಹಿಮೋಗ್ಲೋಬಿನ್ ಲೆವೆಲ್, ಅಂದ್ರೆ ನಮ್ಮ ರಕ್ತದಲ್ಲಿರ್ತಕ್ಕಂಥ ಒಂದು ಹಿಮೋಗ್ಲೋಬಿನ್ ಮಟ್ಟವನ್ನ ಅಥವಾ ಅದರ ಕಾನ್ಸಂಟ್ರೇಷನ್ ಅನ್ನ ಕೂಡ ಇನ್ಕ್ರೀಸ್ ಮಾಡುತ್ತೆ. ಸೊ ಯಾವಾಗ ಹಿಮೋಗ್ಲೋಬಿನ್ ಇನ್ಕ್ರೀಸ್ ಆಗುತ್ತೆ, ಸೊ ನಮ್ಮ ರಕ್ತದ ಬ್ಲಡ್ ಅಥವಾ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಕೂಡ ಇನ್ಕ್ರೀಸ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದಾದ್ಮೇಲೆ ನಮ್ಮ ದೇಹದ ಮೆಟಬಾಲಿಸಮ್ ಅಥವಾ ಚಯಾಪಚಯ ಕ್ರಿಯೆ ಅಂತ ನಾವೇನ್ ಕರೀತೇವೆ, ಸೊ ಇದು ಕೂಡ ಹೆಚ್ಚಾಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಅದಾದ್ಮೇಲೆ ಆಂಟಿ ಸ್ಪಾಸ್ಮೋಡಿಕ್ ಪ್ರಾಪರ್ಟೀಸ್ ಇರುತ್ತೆ. ಇದೆಲ್ಲ ಟರ್ಮ್ಸ್ ಅನ್ನ ನೇರವಾಗಿ ನಿಮಗೆ ಪ್ರಶ್ನೆಗಳನ್ನ ಕೇಳಬಹುದಾಗಿರುತ್ತೆ. ಆಂಟಿ ಸ್ಪಾಸ್ಮೋಡಿಕ್ ಅಂದ್ರೆ ಸ್ಪಾಸಮ್ ಅಂದ್ರೆ ಕಚ್ಕೊಳ್ಳೋದು, ಅಂದ್ರೆ ನನಗೆ ಹೊಟ್ಟೆ ಕಚ್ಚಿಟ್ಕೊಂಡಿದೆ ಅಂತ ಹೇಳ್ತೀವಲ್ವಾ, ಸೊ ಅದನ್ನು ಕೂಡ ರಿಲೀವ್ ಮಾಡ್ತಕ್ಕಂಥ ಒಂದು ಪ್ರಾಪರ್ಟಿ ಇರುತ್ತೆ. ಸ್ಟೊಮ್ಯಾಕಿಕ್ ಸೇಮ್, ಅಂದ್ರೆ ಸ್ಪಾಸ್ಮೋಡಿಕ್ ಅಂದ್ರೂ ಒಂದೇ, ಸ್ಟೊಮ್ಯಾಕಿಕ್ ಅಂದ್ರೂ ಒಂದೇನೆ. ಸೊ ನಮ್ಮ ಒಂದು ಜಠರ ಕಚ್ಚಿಡ್ಕೊಳ್ಳುತ್ತೆ ಅಥವಾ ಅದು ಒಂದು ಸ್ಪಾಸಮ್ ಆಗುತ್ತೆ, ಅದನ್ನ ರಿಲೀವ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇರುತ್ತೆ. ಅದಾದ್ಮೇಲೆ ಕಾರ್ಮಿನೇಟಿವ್ ಅಂತ ಕರಿತೇವೆ. ಕಾರ್ಮಿನೇಟಿವ್ ಅಂದ್ರೆ ಫ್ಲಾಟುಲೆನ್ಸ್ ಅಂತ ಕರಿತೇವೆ. ನಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ ಫಾರ್ಮೇಷನ್ ಏನಾಗುತ್ತೆ, ಸೊ ಅದನ್ನು ಕೂಡ ರಿಡ್ಯೂಸ್ ಮಾಡ್ತಕ್ಕಂಥ ಒಂದು ಪ್ರಾಪರ್ಟಿ ಇರುತ್ತೆ. ಅದಾದ್ಮೇಲೆ ಆಂಟಿ ಬ್ಯಾಕ್ಟೀರಿಯಲ್, ಅಂದ್ರೆ ಬ್ಯಾಕ್ಟೀರಿಯಾದ ವಿರುದ್ಧ ಹೋರಾಡ್ತಕ್ಕಂಥ ಒಂದು ಪ್ರಾಪರ್ಟಿ ಇರುತ್ತೆ. ಆಸ್ಟ್ರಿಂಜೆಂಟ್ ಅಂತ ಕರಿತೇವೆ. ಏನಿದು ಆಸ್ಟ್ರಿಂಜೆಂಟ್ ಅಂದ್ರೆ, ಇದು ಸಂಕೋಚಕ ಅಂತ ಕರಿತೇವೆ. ಅಂದ್ರೆ ನಮ್ಮ ಸ್ಕಿನ್ ಮೇಲೆ ಇರ್ತಕ್ಕಂಥ ಸರ್ಫೇಸ್ ಪ್ರೋಟೀನ್ಸ್ ಅಂತ ನಾವೇನು ಕರಿತೇವೆ, ಸೊ ಅದನ್ನ ಪ್ರಿಸಿಪಿಟೇಟ್ ಮಾಡ್ತಕ್ಕಂಥ ಒಂದು ಪ್ರಾಪರ್ಟಿ ಇರುತ್ತೆ. ಸೊ ಇವಾಗ ನಮಗೆ ಡೌಟ್ ಬರುತ್ತೆ, ಸರ್ ನನ್ನ ಸ್ಕಿನ್ ಮೇಲೆ ಇರ್ತಕ್ಕಂಥ ಪ್ರೋಟೀನ್ಸ್ ಯಾಕೆ ಪ್ರಿಸಿಪಿಟೇಟ್ ಆಗಬೇಕು? ಫಾರ್ ಎಕ್ಸಾಂಪಲ್ ನಮ್ಮ ಸ್ಕಿನ್ ಅಲ್ಲಿ ಏನಾದರೂ ಸುಕ್ಕುಗಳಿದ್ರೆ ಸೊ ಅದನ್ನ ಕಡಿಮೆ ಮಾಡ್ತಕ್ಕಂಥ ಒಂದು ಪ್ರಾಪರ್ಟಿ ಇರುತ್ತೆ. ಅಂದ್ರೆ ಇಫ್ ಯು ವಾಂಟ್ ಟು ಲುಕ್ ಯಂಗ್, ಸೊ ನೀವು ತುಂಬಾ ಯಂಗ್ ಆಗಿ ಕಾಣಿಸ್ಬೇಕಾಗಿದ್ರೆ ಆಸ್ಟ್ರಿಂಜೆನ್ಸ್ ಗಳನ್ನ ಬಳಕೆ ಮಾಡ್ತಾರೆ. ಸೊ ಅವಾಗ ಆ ಸುಕ್ಕಾಗಿರ್ತಕ್ಕಂಥ ಪ್ರೋಟೀನ್ಸ್ಗಳು ಪ್ರಿಸಿಪಿಟೇಟ್ ಆಗಿ ಆ ಫೋಲ್ಡಿಂಗ್ಸ್ ಅನ್ನ ಕಡಿಮೆ ಮಾಡ್ತಕ್ಕಂಥ ಒಂದು ಪ್ರಾಪರ್ಟಿಯನ್ನ ಹೊಂದಿರುತ್ತೆ. ಅದಾದ್ಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಸೆಡೇಟಿವ್ ಪ್ರಾಪರ್ಟೀಸ್ ಇರುತ್ತೆ. ಅಂದ್ರೆ ಒಳ್ಳೆ ಆರಾಮವಾಗಿರ್ತಕ್ಕಂಥ ನಿದ್ದೆಯನ್ನ ಕೊಡ್ತಕ್ಕಂಥ ಒಂದು ಬೆಳೆ ಆಗಿರುತ್ತೆ. ಸೊ ಇಷ್ಟು ಪ್ರಾಪರ್ಟೀಸ್ ಅನ್ನ ಹೊಂದಿರತಕ್ಕಂಥ ಒಂದು ಅಕ್ಕಿ ಆಗಿರುತ್ತೆ. ಸೊ ಇತ್ತೀಚೆಗಷ್ಟೇ ಒಡಿಶಾದ ಇನ್ನೊಂದು ಪ್ರಾಡಕ್ಟ್ಗೂ ಕೂಡ GI ಟ್ಯಾಗ್ ಅನ್ನ ಕೊಟ್ಟಿದ್ರು. ಸೊ ಅದನ್ನ ನಾವು ನಯಾಗರ್ ಕಾಂಟಿ ಮುಂಡಿ ಬ್ರಿಂಜಾಲ್ ಅಂತ ಕರಿತೇವೆ. ಇದೊಂದು ಬದನೆಕಾಯಿ ಆಗಿರುತ್ತೆ. ಸೊ ಈ ಒಂದು ಬದನೆಕಾಯಿಗೂ ಕೂಡ GI ಟ್ಯಾಗ್ ಅನ್ನ ಕೊಟ್ಟಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಸೊ ಇವತ್ತಿನ 5ನೇ ಪ್ರಶ್ನೆ, US ಸೆಂಟರ್ಸ್ ಫಾರ್ ಡಿಸೀಸ್ ಕಂಟ್ರೋಲ್ ಆ್ಯಂಡ್ ಪ್ರಿವೆನ್ಷನ್ ರಾಷ್ಟ್ರೀಯ ಆರೋಗ್ಯ ಎಚ್ಚರಿಕೆಯನ್ನು ನೀಡಿದ ಮಾಂಸ ತಿನ್ನುವ ಬ್ಯಾಕ್ಟೀರಿಯಾದ ಹೆಸರೇನು? ಇಷ್ಟು ದಿನ ಬ್ಯಾಕ್ಟೀರಿಯಾ ನಮ್ಮ ದೇಹಕ್ಕೆ ಬಂದರೆ ಅದು ಬರೀ ಇನ್ಫೆಕ್ಷನನ್ನು ಕಾಸ್ ಮಾಡ್ತಾ ಇತ್ತು. ಸೊ ಈ ಒಂದು ಬ್ಯಾಕ್ಟೀರಿಯಾ ಬಾಪ್ ಆಫ್ ಎವ್ರಿಬಡಿ ಅಂತ ಕೇಳ್ತೇವೆ, ಅಂದರೆ ಎಲ್ಲರ ಒಂದು ತಂದೆಯ ರೀತಿ ಇದೆ. ಕಾರಣ ಏನಂದರೆ ಇಟ್ ಈಸ್ ದ ಮೋಸ್ಟ್ ಡೇಂಜರಸ್ ಬ್ಯಾಕ್ಟೀರಿಯಾ ಆಗಿರುತ್ತೆ. ಇದು ಬರೀ ಇನ್ಫೆಕ್ಷನನ್ನು ಕಾಸ್ ಮಾಡೋದಿಲ್ಲ, ನಮ್ಮ ದೇಹದ ಮಾಂಸವನ್ನು ತಿಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಆಗಿರುತ್ತೆ. ಸೊ ಇದನ್ನು ನಾವು ಫ್ಲೆಶ್ ಈಟಿಂಗ್ ಬ್ಯಾಕ್ಟೀರಿಯಾ ಅಂತ ಕರಿತೇವೆ. ಫ್ಲೆಶ್ ಈಟಿಂಗ್ ಬ್ಯಾಕ್ಟೀರಿಯಾ ಅಂತ ಕರಿತೇವೆ. ಸೊ ಇದನ್ನ ಇವಾಗ US ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಅಂಡ್ ಪ್ರಿವೆನ್ಷನ್ ಅಂತ ನಾವೇನು ಕರಿತೇವೆ. ಸೊ ಅವರು ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಷನಲ್ ಹೆಲ್ತ್ ಅಲರ್ಟ್ ಅನ್ನ ಅವರು ಘೋಷಣೆ ಮಾಡಿರ್ತಾರೆ. ಅದರ ಅರ್ಥ ಏನು ಅಂದ್ರೆ, ಸೊ ಈ ಒಂದು ವೈರಸ್ ಎಲ್ಲಿ ರ್ಯಾಂಪೆಂಟ್ ಆಗಿರುತ್ತೆ, ಸೊ ಅದರ ಬಗ್ಗೆ ಎಚ್ಚರಿಕೆಯನ್ನ ಮೂಡಿಸಲಿಕ್ಕೆ ಒಂದು ನ್ಯಾಷನಲ್ ಹೆಲ್ತ್ ಎಮರ್ಜೆನ್ಸಿಯನ್ನ ಕ್ರಿಯೇಟ್ ಮಾಡಿರ್ತಾರೆ. ಸೊ ಈ ಒಂದು ಬ್ಯಾಕ್ಟೀರಿಯಾದ ಹೆಸರೇನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಟೆಪ್ಟೋಕಾಕಸ್ ಪಯೋಜೆನ್ಸ್ ಅಂತ ಕರಿತೇವೆ.
ಕರಿತೇವೆ. ಸೊ ಈ ಒಂದು ಸ್ಟೆಪ್ಟೋಕಾಕಸ್ ಪಯೋಜನ್ಸ್ ಅಂತಕ್ಕಂಥದ್ದು ಫ್ಲೆಶ್ ಈಟಿಂಗ್ ಬ್ಯಾಕ್ಟೀರಿಯಾ ಆಗಿರುತ್ತೆ. ಸೊ ಇದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ನ್ಯಾಷನಲ್ ಹೆಲ್ತ್ ಅಲರ್ಟ್ ಫಾರ್ ಇನ್ಫೆಕ್ಷಿಯಸ್ ಇನ್ಫೆಕ್ಷನ್ಸ್ ಕಾಸ್ಡ್ ಬೈ ಫ್ಲೆಶ್ ಈಟಿಂಗ್ ಬ್ಯಾಕ್ಟೀರಿಯಾ, ಮಾಂಸವನ್ನು ತಿಂತಕ್ಕಂಥ ಬ್ಯಾಕ್ಟೀರಿಯಾದ ವಿರುದ್ಧ ರಾಷ್ಟ್ರೀಯ ಆರೋಗ್ಯ ಎಚ್ಚರಿಕೆಯನ್ನು US ಅಲ್ಲಿ ಈಗ ಅನೌನ್ಸ್ ಮಾಡಿರ್ತಾರೆ. ಸೊ ಈ ಒಂದು ಬ್ಯಾಕ್ಟೀರಿಯಾ ಯಾವ ಕಾರಣಗಳಿಂದ ಬರುತ್ತಂದ್ರೆ, ಕಂಟ್ಯಾಮಿನೇಟೆಡ್ ಸೀ ಫುಡ್ಸ್ ಅಂದರೆ ಸಮುದ್ರ ಆಹಾರ ಅಂತ ನಾವೇನು ಕರಿತೇವೆ, ಕಲುಷಿತವಾಗಿರ್ತಕ್ಕಂಥ ಸಮುದ್ರ ಆಹಾರದಿಂದ ಬರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಆಗಿರುತ್ತೆ. ಸೊ ಈ ಒಂದು ಬ್ಯಾಕ್ಟೀರಿಯಾ ನಮ್ಮ ದೇಹದಲ್ಲಿರ್ತಕ್ಕಂಥ ಗಾಯಗಳನ್ನು ಅಥವಾ ನಮ್ಮ ಫ್ಲೆಶ್ ಅನ್ನು ತಿಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಆಗಿರುತ್ತೆ. ಸೊ ಈ ಒಂದು ಬ್ಯಾಕ್ಟೀರಿಯಾ ಏನಾದರೂ ನಮ್ಮ ದೇಹಕ್ಕೆ ಬಂದಾಗ ನಮ್ಮ ವೈಟಲ್ ಆರ್ಗನ್ಸ್ ಏನಿರುತ್ತೆ, ಲಿವರ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಸೊ ಇವೆಲ್ಲದಕ್ಕೂ ಡ್ಯಾಮೇಜ್ ಮಾಡ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಆಗಿರುತ್ತೆ. ಸೊ ಅದಾದ್ಮೇಲೆ ಡಯಾಬಿಟಿಸ್, HIV, ಮ್ಯಾಲಿಗ್ನೆನ್ಸಿ ಅಂದರೆ ಕ್ಯಾನ್ಸರ್ ಅಂತ ನಾವೇನು ಕರಿತೇವೆ, ಸೊ ಇಷ್ಟು ರೀತಿಯ ಒಂದು ಕಾಯಿಲೆಗಳನ್ನು ಉಂಟು ಮಾಡ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಆಗಿರುತ್ತೆ. ಸೊ ಈ ಒಂದು ಬ್ಯಾಕ್ಟೀರಿಯಾನ ನಾವು ವಿಬ್ರಿಯೋ ವಲ್ನಿಫಿಕಸ್ ಅಂತ ಕರಿತೇವೆ. ಸೊ ಆಪ್ಷನ್ಸ್ ಅಲ್ಲಿ ಒಂದು ಕರೆಕ್ಷನ್ ಮಾಡ್ಕೊಳ್ಳಿ. ಸೊ ಈ ಒಂದು ಬ್ಯಾಕ್ಟೀರಿಯಾನ ನಾವು ವಿಬ್ರಿಯೋ ವಲ್ನಿಫಿಕಸ್ ಅಂತ ಕರಿತೇವೆ. ಸೊ ಬೈ ಮಿಸ್ಟೇಕ್ ಐ ಸೆಡ್ ಸ್ಟೆಪ್ಟೋಕಾಕಸ್, ಅದು ಸ್ಟೆಪ್ಟೋಕಾಕಸ್ ಅಲ್ಲ. ಸೊ ವಿಬ್ರಿಯೋ ವಲ್ನಿಫಿಕಸ್ ಅಂತಕ್ಕಂಥದ್ದು ಈ ಒಂದು ಬ್ಯಾಕ್ಟೀರಿಯಾದ ಹೆಸರಾಗಿರುತ್ತೆ. ಸೊ ಈ ಒಂದು ಬ್ಯಾಕ್ಟೀರಿಯಾ ಈಗ ಹೆಚ್ಚಾಗಿರುವ ಕಾರಣದಿಂದ US ನಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಹೆಲ್ತ್ ಎಮರ್ಜೆನ್ಸಿಯನ್ನು ಅವರು ಅನೌನ್ಸ್ ಮಾಡಿರ್ತಾರೆ. ಸೊ ಇದು ಈ ಒಂದು ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದು ವೂಂಡ್ ಇನ್ಫೆಕ್ಷನ್ ಅಂತ ಕರಿತೇವೆ. ಅಂದರೆ ನಮ್ಮ ಗಾಯಗಳೇನಿರುತ್ತೆ ಆ ವೂಂಡ್ಗಳು ಇರೋರಿಗೆ ಜಾಸ್ತಿ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಈ ಒಂದು ಕಾಯಿಲೆಯ ಫೇಟಾಲಿಟಿ ರೇಟ್ ಅಂತ ನಾವೇನು ಹೇಳ್ತೇವೆ ಅಂದರೆ, ಆ ಒಂದು ಬ್ಯಾಕ್ಟೀರಿಯಾದಿಂದ ಇನ್ಫೆಕ್ಟ್ ಆದರೆ 100 ಜನಕ್ಕೆ ಕಾಯಿಲೆ ಬಂದಾಗ ಎಷ್ಟು ಜನ ಸಾವನ್ನಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂದರೆ 25%. ಅಂದರೆ ಔಟ್ ಆಫ್ 100 ಪೀಪಲ್ ಹೂ ಆರ್ ಇನ್ಫೆಕ್ಟೆಡ್ ಬೈ ದಿಸ್ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾ, ಸೊ 25 ಪೀಪಲ್ ವುಡ್ ಡೈ ಅಂತಕ್ಕಂಥ ಒಂದು ಮಾಹಿತಿಯನ್ನು ಹೇಳಿರ್ತಾರೆ. ಸೊ ಈ ನಂಬರ್ ಏನಿದೆ ಇದು ಬಹಳ ಜಾಸ್ತಿ ಇರುತ್ತೆ. 25 ಫೇಟಾಲಿಟಿ ರೇಟ್ ಈಸ್ ವೆರಿ ಲಾರ್ಜ್ ಇನ್ ದಿಸ್ ಪರ್ಟಿಕ್ಯುಲರ್ ಇನ್ಫೆಕ್ಷನ್. ಸೊ ಇದು ಈ ಒಂದು ಇನ್ಫೆಕ್ಷನ್ ಅಂತಕ್ಕಂಥದ್ದು ನಮ್ಮ ಬ್ಲಡ್ ಸ್ಟ್ರೀಮಲ್ಲಿ ಅಂದರೆ ನಮ್ಮ ರಕ್ತದ ಮುಖಾಂತರ ಮೂವ್ ಆಗ್ತಕ್ಕಂಥ ಒಂದು ಡಿಸೀಸ್ ಆಗಿರುತ್ತೆ. ಅದಾದ್ಮೇಲೆ ಇದರಿಂದ ಬರ್ತಕ್ಕಂಥ ಕಾನ್ಸಿಕ್ವೆನ್ಸಸ್ ಅಂತ ನಾವೇನು ಕರಿತೇವೆ ಅಂದರೆ ಪರಿಣಾಮಗಳು ಅಂತ ನಾವು ಹೇಳ್ತೇವೆ. ಸೊ ಇದು ತುಂಬಾ ಮಾರಕವಾಗಿರ್ತಕ್ಕಂಥ ಒಂದು ಪರಿಣಾಮಗಳನ್ನು ನಾವು ಎದುರಿಸಬೇಕಾಗಿರುತ್ತೆ. ಸೊ ಈ ಒಂದು ವಿಬ್ರಿಯೋ ವಲ್ನಿಫಿಕಸ್ ಅಂತಕ್ಕಂಥದ್ದು ಇದು ನಮ್ಮ ಚರ್ಮ, ಸ್ಕಿನ್ ಆಗಿರ್ಬೋದು, ಮಸಲ್ಸ್ ಆಗಿರ್ಬೋದು, ನರ್ವ್ಸ್ ಆಗಿರ್ಬೋದು, ಫ್ಯಾಟ್ ಆಗಿರ್ಬೋದು, ಎಲ್ಲವನ್ನ ತಿಂತಕ್ಕಂಥ ಬ್ಯಾಕ್ಟೀರಿಯಾ ಆಗಿರುತ್ತೆ. ಇನ್ಫೆಕ್ಷನ್ನ ಕಾಸ್ ಮಾಡಲ್ಲ. ಯಾವುದಾದ್ರೂ ಒಂದು ಕೀಟ ನಮ್ಮನ್ನು ಹೇಗೆ ತಿನ್ನುತ್ತೆ, ಸೊ ಅದೇ ರೀತಿ ಒಂದು ಮಾಂಸವನ್ನು ತಿಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಆಗಿರುತ್ತೆ. ಸೊ ಈ ಒಂದು ಬ್ಯಾಕ್ಟೀರಿಯಾ ಆದಾಗ ಇನ್ನೊಂದು ಕಾಂಪ್ಲಿಕೇಶನ್ ಏನು ಅಂದರೆ ಸೆಪ್ಟಿಸೀಮಿಯಾ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ನಾವು ವಾಟ್ ಯು ಮೀನ್ ಬೈ ಸೆಪ್ಟಿಸೀಮಿಯಾ ಅನ್ನೋದನ್ನು ನೀವು ಇಲ್ಲಿ ತಿಳ್ಕೊಳ್ಬೇಕಾಗಿರುತ್ತೆ. ಸೆಪ್ಟಿಸೀಮಿಯಾ ಅಂದರೆ ಯಾವಾಗ ಈ ಒಂದು ಬ್ಯಾಕ್ಟೀರಿಯಾ ನಮ್ಮ ಬ್ಲಡ್ ಸ್ಟ್ರೀಮ್ಗೆ ಎಂಟರ್ ಆಗುತ್ತೆ, ಸೊ ಆ ಬ್ಲಡ್ ಸ್ಟ್ರೀಮ್ಗೆ ಎಂಟರ್ ಆದ ನಂತರ ನಮ್ಮ ಬ್ಲಡ್ ಪ್ರೆಷರ್ ಅಥವಾ ರಕ್ತದ ಒತ್ತಡ ಏನಿರುತ್ತೆ, ಸೊ ಈ ಒಂದು ರಕ್ತದ ಒತ್ತಡ ಬಹಳ ಕಡಿಮೆ ಆಗುತ್ತೆ. ಸೊ ಯಾವಾಗ ರಕ್ತದ ಒತ್ತಡ ಕಡಿಮೆ ಆಗುತ್ತೆ ನಾವು ಆಟೋಮ್ಯಾಟಿಕಲಿ ಕೊಲ್ಯಾಪ್ಸ್ ಆಗ್ತೇವೆ. ಸೊ ಈ ಒಂದು ಕಂಡೀಷನನ್ನು ನಾವೇನಂತ ಕರಿತೇವೆ ಅಂದರೆ ಸೆಪ್ಟಿಸೀಮಿಯಾ ಅಂತ ಕರಿತೇವೆ. ಸೊ ಈ ಬ್ಯಾಕ್ಟೀರಿಯಾದಿಂದ ಸೆಪ್ಟಿಸೀಮಿಯಾ ಆಗ್ತಕ್ಕಂಥ ಸಾಧ್ಯತೆಗಳನ್ನು ಕೂಡ ನಾವು ಜಾಸ್ತಿ ನೋಡ್ಬೋದಾಗಿರುತ್ತೆ. ಸೊ ಬರೀ ಅಷ್ಟೇ ಅಲ್ಲ, ಸೊ ಇದರಿಂದ ಸೆಪ್ಸಿಸ್ ಕೂಡ ಆಗುತ್ತೆ. ಸೊ ಇವಾಗ 2 ಹೊಸ ಟರ್ಮ್ಗಳನ್ನು ಕಲ್ತ್ಕೊಂಡಿದ್ದೇವೆ. ಸೊ ಒಂದನ್ನು ಸೆಪ್ಟಿಸೀಮಿಯಾ ಅಂತ ಕರಿತೇವೆ. ಸೀಮಿಯಾ ಅಂತ ಬಂದರೆ ಅದು ಬ್ಲಡ್ಗೆ ಸಂಬಂಧಪಟ್ಟಿದ್ದು. ಸೊ ಸೆಪ್ಟಿಸೀಮಿಯಾ ಅಂದರೆ ಸೆಪ್ಟಿಕ್ ಅಂದರೆ ಗೊತ್ತು, ಸೊ ಒಂದು ಸೋಂಕು ಬ್ಯಾಕ್ಟೀರಿಯಾದಿಂದ ಅಥವಾ ಸೂಕ್ಷ್ಮ ಜೀವಿಗಳಿಂದ ಆಗ್ತಕ್ಕಂಥ ಸೋಂಕು. ಸೆಪ್ಟಿಸೀಮಿಯಾ ಅಂದರೆ ನಮ್ಮ ಒಂದು ದೇಹದ ಒಂದು ಬ್ಲಡ್ ಪ್ರೆಷರ್ ಕಡಿಮೆ ಆದರೆ ಅದನ್ನು ನಾವು ಸೆಪ್ಟಿಸೀಮಿಯಾ ಅಂತ ಕರಿತೇವೆ. ಸೊ ಇನ್ನೊಂದು ಟೆಕ್ನಿಕಲ್ ಟರ್ಮ್ ಇರುತ್ತೆ, ಅದನ್ನು ನಾವು ಸೆಪ್ಸಿಸ್ ಅಂತ ಕರಿತೇವೆ. ಸೊ ಸೆಪ್ಸಿಸ್ ಅಂದರೆ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿ ಅಂತ ನಾವೇನು ಹೇಳ್ತೇವೆ, ಸೊ ಇದು ಬಹಳ ಜಾಸ್ತಿ ಆಗುತ್ತೆ. ಅಂದರೆ ಪ್ರತಿರಕ್ಷಾ ಒಂದು ಕೆಪಬಿಲಿಟೀಸ್ ಅಥವಾ ಪ್ರತಿರಕ್ಷಾ ಒಂದು ಕೆಪಾಸಿಟಿ ಏನಿರುತ್ತೆ ಅಥವಾ ರೋಗ ನಿರೋಧಕ ಶಕ್ತಿ ಏನಿರುತ್ತೆ, ಸೊ ಇದು ಬಹಳ ಜಾಸ್ತಿ ಆಗುತ್ತೆ. ಸೊ ಇವಾಗ ನಿಮ್ಮ ಕ್ವೆಶನ್ ಬರುತ್ತೆ, ಸರ್ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗೋದು ಒಳ್ಳೇದೇ ಅಲ್ವಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಸೊ ದಟ್ಸ್ ನಾಟ್ ಕರೆಕ್ಟ್. ಸೊ ರೋಗ ನಿರೋಧಕ ಶಕ್ತಿ ನಮಗೆ ಎಷ್ಟು ಬೇಕೋ ಅಷ್ಟು ಆಪ್ಟಿಮಮ್ ಮಾತ್ರ ಇರಬೇಕಾಗಿರುತ್ತೆ. ಸೊ ಅದಕ್ಕಿಂತ ಓವರ್ ಶೂಟ್ ಆದರೆ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮ ದೇಹವನ್ನೇ ಎನಿಮಿ ಥರ ಟ್ರೀಟ್ ಮಾಡಲಿಕ್ಕೆ ಸಾಧ್ಯ ಮಾಡುತ್ತೆ. ಸೊ ಎನಿಮಿ ಥರ ಟ್ರೀಟ್ ಮಾಡಲಿಕ್ಕೆ ಅದು ಪ್ರಾರಂಭ ಮಾಡುತ್ತೆ. ಸೊ ಯಾವಾಗ ಅದು ಎನಿಮಿ ಥರ ಅಂದರೆ ನಮ್ಮ ದೇಹದ ಭಾಗಗಳನ್ನೇ ಅದು ಎನಿಮಿ ಥರ ಟ್ರೀಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಸೊ ಅದು ನಮ್ಮ ದೇಹದ ಭಾಗಗಳನ್ನು ಡಿಸ್ಟ್ರಾಯ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇಮ್ಯುನಿಟಿ ಅಂತಕ್ಕಂಥದ್ದು ಹೊರಗಡೆಯಿಂದ ಬರ್ತಕ್ಕಂಥ ರೋಗಕಾರಕಗಳನ್ನು ಡಿಸ್ಟ್ರಾಯ್ ಮಾಡ್ತಕ್ಕಂಥದ್ದು ಅದರ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಸೊ ಅದು ಯಾವಾಗ ಓವರ್ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಸೊ ಆಗ ನಮ್ಮ ದೇಹವನ್ನು
ರಕ್ತವನ್ನೇ ಅದು ಫಾರಿನ್ ಏಜೆಂಟ್ ಅಂತ ಕನ್ಸಿಡರ್ ಮಾಡುತ್ತೆ. ಸೊ ಸೆಪ್ಟಿಸಿಮಿಯಾ ಆದಾಗ ಮೇಜರ್ ಆಗಿ ನಮ್ಮ ಹಾರ್ಟ್ ಮತ್ತೆ ಕಿಡ್ನೀಸ್, ಹೃದಯ ಮತ್ತು ಮೂತ್ರಪಿಂಡಗಳು ಅಂತ ನಾವೇನು ಕರಿತೇವೆ, ಸೊ ಇದರ ಮೇಲೆ ಅಟ್ಯಾಕ್ ಆಗಿ ಅವೆರಡೂ ಕೂಡ ಸ್ಥಗಿತ ಆಗ್ತಕ್ಕಂಥ ಅಥವಾ ಫೇಲ್ಯೂರ್ ಆಗ್ತಕ್ಕಂಥ ಸಾಧ್ಯತೆಗಳನ್ನು ಈ ಒಂದು ಬ್ಯಾಕ್ಟೀರಿಯಾ ಬಂದಾಗ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 6. ಕರ್ನಾಟಕದ ಯಾವ ನಗರಗಳು 2023ರಲ್ಲಿ ವಿವಿಧ ವಿಭಾಗಗಳಲ್ಲಿ ಸ್ಮಾರ್ಟ್ ಸಿಟಿ ಪ್ರಶಸ್ತಿಗಳನ್ನು ಗೆದ್ದಿವೆ? ಸೊ ವಿಚ್ ಸಿಟೀಸ್ ಇನ್ ಕರ್ನಾಟಕ ಒನ್ ಸ್ಮಾರ್ಟ್ ಸಿಟೀಸ್ ಅವಾರ್ಡ್ ಇನ್ ವೇರಿಯಸ್ ಕ್ಯಾಟಗರೀಸ್ ಇನ್ 2023? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೆಳಗಾವಿ, ಶಿವಮೊಗ್ಗ, ಹುಬ್ಳಿ ಮತ್ತು ಧಾರವಾಡ್ಗೆ ಸ್ಮಾರ್ಟ್ ಸಿಟೀಸ್, ಈ ಒಂದು ಸ್ಮಾರ್ಟ್ ನಗರಗಳು ಅಂತ ನಾವೇನು ಕರಿತೇವೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕ್ಯಾಟಗರೀಸ್ಗಳಲ್ಲಿ ಅಂದರೆ ವರ್ಗಗಳು ಅಂತ ನಾವೇನು ಕರಿತೇವೆ, ಸೊ ಬೇರೆ ಬೇರೆ ಕ್ಯಾಟಗರೀಸ್ಗಳಲ್ಲಿ ಕರ್ನಾಟಕಕ್ಕೆ 3 ಪ್ರಶಸ್ತಿಗಳನ್ನು ನೀಡಲಾಗಿರುತ್ತೆ. ಸೊ ಇದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿರೋದ್ರಿಂದ ಇದ್ರ ಮೇಲೆ ಪ್ರಶ್ನೆ ಆಗ್ತಕ್ಕಂಥ ಸಾಧ್ಯತೆ ಬಹಳ ಜಾಸ್ತಿ ಇರುತ್ತೆ. ಸೊ 3 ಸಿಟೀಸ್ ಇನ್ ಕರ್ನಾಟಕಗೆ ಸ್ಮಾರ್ಟ್ ಸಿಟಿ ಅವಾರ್ಡ್ ಅಂತ ನಾವೇನು ಕರಿತೇವೆ ಅಂದರೆ ಸ್ಮಾರ್ಟ್ ಸಿಟಿ ಪ್ರಶಸ್ತಿಗಳು ಅಂತ ನಾವೇನು ಕರಿತೇವೆ, ಸೊ ಇದನ್ನು ನೀಡಲಾಗಿರುತ್ತೆ. ಆ ಸ್ಮಾರ್ಟ್ ಸಿಟೀಸು ಬೆಳಗಾವಿ, ಶಿವಮೊಗ್ಗ ಮತ್ತು ಹುಬ್ಬಳ್ಳಿ, ಧಾರವಾಡಗೆ ಈ ಒಂದು ಅವಾರ್ಡ್ಗಳನ್ನು ಕೊಟ್ಟಿರ್ತಾರೆ. ಸೊ ಬೆಳಗಾವಿಗೆ ಯಾವ ಕ್ಯಾಟಗರಿಯಲ್ಲಿ ಕೊಟ್ಟಿರ್ತಾರೆ ಅಂದರೆ ಸೊ ಝೋನಲ್ ಸ್ಮಾರ್ಟ್ ಸಿಟಿ ಅಂತ ಕರಿತೇವೆ. ಸೊ ಅಂದರೆ ವಲಯದ ಸ್ಮಾರ್ಟ್ ಸಿಟಿ ಕ್ಯಾಟಗರಿಯಲ್ಲಿ, ಅಂದರೆ ಬೇರೆ ಬೇರೆ ಕ್ಯಾಟಗರೀಸ್ ಅಲ್ಲಿ ಅವಾರ್ಡ್ಸ್ ಕೊಡ್ತಾರೆ. ಸೊ ಬೆಳಗಾವಿಗೆ ಕೊಟ್ಟಿರ್ತಕ್ಕಂಥದ್ದು ವಲಯ ಸ್ಮಾರ್ಟ್ ಸಿಟಿ ಒಂದು ಕ್ಯಾಟಗರಿಯಲ್ಲಿ ನೀಡಲಾಗಿರುತ್ತೆ. ಸೊ ಅದಾದ್ಮೇಲೆ ಶಿವಮೊಗ್ಗಗೆ ಯಾವ ಕ್ಯಾಟಗರಿಯಲ್ಲಿ ಕೊಟ್ಟಿರ್ತಾರೆ ಅಂದರೆ ಡೆವಲಪ್ಮೆಂಟ್ ಆಫ್ ಕನ್ಸರ್ವೆನ್ಸಿಸ್ ಇನ್ ಅ ಪ್ಯಾಕೇಜ್ 2, ಅಂದರೆ ಈ ಒಂದು ಪ್ಯಾಕೇಜ್ 2ರಲ್ಲಿ. ಸೊ ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ಯಾಕೇಜ್ 2 ಅಂದ್ರೆ ಏನು, 1 ಅಂದ್ರೆ ಏನು, ದಟ್ಸ್ ನಾಟ್ ರಿಕ್ವೈರ್ಡ್. ಕ್ಯಾಟಗರಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈ ಕನ್ಸರ್ವೆನ್ಸಿಸ್ ಅಂತ ನಾವೇನು ಕರಿತೀವಿ ಅಂದರೆ ಸಂರಕ್ಷಣೆ, ಅದು ವಾಟರ್ ಕನ್ಸರ್ವೇಷನ್ ಆಗಿರ್ಬೋದು, ಎನರ್ಜಿ ಕನ್ಸರ್ವೇಷನ್ ಆಗಿರ್ಬೋದು. ಸೊ ಈ ರೀತಿಯ ಕನ್ಸರ್ವೇಷನ್ ಅಲ್ಲಿ ಮಾಡಿರ್ತಕ್ಕಂಥ ಇನಿಷಿಯೇಟಿವ್ಸ್ಗೆ ನಮ್ಮ ಶಿವಮೊಗ್ಗ ಸ್ಮಾರ್ಟ್ ಸಿಟಿಗೆ ಈಗ ಅವಾರ್ಡ್ ಅನ್ನು ಕೊಟ್ಟಿರ್ತಾರೆ. ಸೊ 3ನೇದು ಬಂದು ಟ್ವಿನ್ ಸಿಟಿ ಅಂತ ನಾವೇನು ಕರಿತೇವೆ, ಹುಬ್ಬಳ್ಳಿ ಧಾರವಾಡ ಅಂತ ನಾವೇನು ಕರಿತೇವೆ. ಸೊ ಇದಕ್ಕೂ ಕೂಡ ಇನೋವೇಟಿವ್ ಐಡಿಯಾಸ್ ಅಂದರೆ ನಾವೀನ್ಯವಾಗಿರ್ತಕ್ಕಂಥ ಒಂದು ನೂತನವಾದ ಐಡಿಯಾಸ್ ಅನ್ನ ಕ್ರಿಯೇಟ್ ಮಾಡಿರುವ ಕ್ಯಾಟಗರಿಯಲ್ಲಿ ಟ್ವಿನ್ ಸಿಟಿ ಆಗಿರ್ತಕ್ಕಂಥ ಹುಬ್ಬಳ್ಳಿ ಧಾರವಾಡಗೂ ಕೂಡ ಸೊ ಈಗ ಅವಾರ್ಡ್ ಅನ್ನ ಕೊಟ್ಟಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಫೈನಲ್ ಇನ್ಫಾರ್ಮೇಶನ್. ಟುಡೇ ಆಸ್ ವಿ ಆಲ್ ನೋ, ಸೊ ವಿ ಆರ್ ಸೆಲೆಬ್ರೇಟಿಂಗ್ ಟೀಚರ್ಸ್ ಡೇ. ಸೊ ನಮಗೆ ಪ್ರತಿಯೊಂದು ಅಕ್ಷರವನ್ನು ಕಲಿಸಿರ್ತಕ್ಕಂಥವರು ಗುರು, ಅದು ಶಿಕ್ಷಣದ ಪಾಠ ಆಗಿರ್ಬೋದು ಅಥವಾ ಜೀವನದ ಪಾಠವಾಗಿರ್ಬೋದು. ಸೊ ಎಲ್ಲರನ್ನ ಸ್ಮರಿಸ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ಒಂದು ದಿನವನ್ನು ನಾವು ಪ್ರತಿ ವರ್ಷ ಸೆಪ್ಟೆಂಬರ್ 5ನೇ ತಾರೀಕು ಆಚರಣೆ ಮಾಡ್ತೇವೆ. ಸೊ ಈ ಒಂದು ದಿನದ ವಿಶೇಷತೆ ಏನು ಅಂದರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ಒಂದು ಜನ್ಮ ದಿನೋತ್ಸವ ಇದಾಗಿರುತ್ತೆ. ಸೊ ಈ ಒಂದು ದಿನದ ಸಲುವಾಗಿ ಪ್ರತಿ ವರ್ಷ ನಾವು ಟೀಚರ್ಸ್ ಡೇ ಅನ್ನು ಸೆಲೆಬ್ರೇಟ್ ಮಾಡ್ತೇವೆ. ಸೊ ನನ್ನ ಎಲ್ಲ ಶಿಕ್ಷಕರಿಗೂ, ನನ್ನ ಜೊತೆ ವರ್ಕ್ ಮಾಡ್ತಾ ಇರ್ತಕ್ಕಂಥ ಎಲ್ಲ ಸಹಪಾಠಿ ಶಿಕ್ಷಕರಿಗೂ ಈ ಒಂದು ದಿನದ ಈ ಶಿಕ್ಷಕರ ದಿನದ ಶುಭಾಶಯಗಳನ್ನು ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಫೈನಲ್ ಸ್ಟೇಜ್ ಆಫ್ ಮೈ ಪ್ರೆಸೆಂಟೇಷನ್. ಸೊ ಇವತ್ತಿನ ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 545 ಪ್ರಶ್ನೆ 1 ಇಲ್ಲಿರುತ್ತೆ. ಸೊ ನೀವು ಈಗ ವಿಡಿಯೋನ ಇಲ್ಲಿ ಪಾಸ್ ಮಾಡಿ ಈ ಪ್ರಶ್ನೆಗೆ ಉತ್ತರವನ್ನು ಕೊಡ್ಬೋದಾಗಿರುತ್ತೆ. ಇದು ಪ್ರಶ್ನೆ ಸಂಖ್ಯೆ 1 ಆಗಿರುತ್ತೆ. ಸೊ ನೆಕ್ಸ್ಟ್ ನಾನು ಇವಾಗ 2ನೇ ಪ್ರಶ್ನೆಯನ್ನು ನಾನು ಇಲ್ಲಿ ಕೊಟ್ಟಿರ್ತೇನೆ. ಸೊ ಇಲ್ಲೂ ಕೂಡ ನೀವು ವಿಡಿಯೋನ ಪಾಸ್ ಮಾಡಿ ಪ್ರಶ್ನೆಗೆ ಆನ್ಸರ್ ಮಾಡಬೇಕಾಗಿರುತ್ತೆ. ನೌ ಐ ಆಮ್ ಔಟ್ ಆಫ್ ದಿ ಸ್ಕ್ರೀನ್ ಬಿಕಾಸ್ ಯು ನೀಡ್ ಟು ಸಿ ದ ಕ್ವೆಶನ್ ಕಂಪ್ಲೀಟ್ಲಿ. ಸೊ ಇದು ಆದ ನಂತರ ಸೊ ಫೈನಲಿ ವಿ ಹ್ಯಾವ್ ಕಮ್ ಟು ದಿ ಕನ್ಕ್ಲೂಷನ್ ಆಫ್ ದಿಸ್ ಸೆಷನ್. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳನ್ನು ನಾವು ಕಂಪ್ಲೀಟ್ ಮಾಡ್ತಾ ಇದ್ದೇವೆ. Hopefully you like the changeover. So if you even prefer the earlier method also, you can definitely comment in the comment section. So anyways, thank you very much for watching this. Once again, I'll meet you tomorrow with tomorrow's updates. Till then, keep reading. Take care of yourselves.